ಪರಮಪೂಜ್ಯ ಪರ್ಯಾಯ ಶ್ರೀಪಾದರ ಆದೇಶದ ಮೇರೆಗೆ ನಿರಂತರ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ಸ್ಥಳೀಯ ವಿದ್ವಾಂಸರಾದ ವಿದ್ವಾನ್ ರಾಘವೇಂದ್ರ ಪುರಾಣಿಕ್ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ಶ್ರೀಮದ್ ಭಾಗವತದ ತೃತೀಯ ಸ್ಕಂದ ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಆ ಪ್ರವಚನವನ್ನು ಆಲಿಸಲು ಬಂದಿರುವಂತಹ ಎಲ್ಲ ಶ್ರೋತೃವೃಂದಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತೆ ಧರ್ತೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ನಿರಬದ್ಯೇ ನಿತ್ಯಭದ್ರೇ ಲಕ್ಷ್ಮೀಲಕ್ಷಣಲಕ್ಷಿತೆ ಹರಿಪತ್ನಿ ಜಗತ್ಕರ್ತ್ರಿ ವರದಾತ್ರಿ ನಮೋಸ್ತುತೆ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋಭಿಷ್ಟತಃ ಸತಾಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿದುರ ಉದ್ಧವನ ಹತ್ತಿರ ಕೃಷ್ಣನ ಸಮಾಚಾರವನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಉದ್ಧವ ಕೃಷ್ಣನನ್ನು ಮುಂದೆ ಕಳೆದುಕೊಳ್ತೇನೆ, ಕೆಲವೇ ವರ್ಷಗಳ ಅಂತರದಲ್ಲಿ ಕೃಷ್ಣನ ಯದುವಂಶ ಸಂಪೂರ್ಣವಾಗಿ ನಾಶವಾಗ್ತದೆ, ಜೊತೆಯಲ್ಲಿ ಕೃಷ್ಣನೂ ಸಹ ತನ್ನ ನಾಶ ಅಂದರೆ ಪರಂಧಾಮಕ್ಕೆ ಹೊರಟು ಹೋಗ್ತಾನೆ. ಹಾಗಾಗಿ ಇಷ್ಟು ವರ್ಷಗಳ ತನಕ ಒಡನಾಡಿಯಾಗಿದ್ದಂತಹ ಕೃಷ್ಣನನ್ನು ನೆನಪಿಸಿಕೊಂಡು ಕಳೆದುಕೊಳ್ತೇನೆ ಎನ್ನುವ ಒಂದು ಕೊರಗಿನಲ್ಲಿದ್ದಂತಹ ಉದ್ಧವನಿಗೆ ಕೃಷ್ಣನ ಎಲ್ಲ ಬಾಲಲೀಲೆಗಳೂ ಸಹ ನೆನಪಿಗೆ ಬರ್ತವೆ. 3 ಅಧ್ಯಾಯಗಳಲ್ಲಿ ಪರೀಕ್ಷಿತ್ ರಾಜನಿಗೆ ಈ ಸಂವಾದವನ್ನು ಶುಕಮುನಿಗಳು ತಿಳಿಸಿಕೊಡ್ತಾರೆ. 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಭಗವಂತ ಸುಮಾರು 5-6 ವರ್ಷಗಳ ತನಕ ವೃಂದಾವನದಲ್ಲಿದ್ದು ನಂದಗೋಕುಲದಲ್ಲಿದ್ದು ಸುಮಾರು 6 ವರ್ಷದ ಅವಧಿಗೆ 6 ವಯಸ್ಸಿನವನಾದಾಗ ಅವನು ವೃಂದಾವನಕ್ಕೆ ಬಂದ. ಅಲ್ಲಿ ಕಂಸ ಕಳುಹಿಸಿದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ. ವಿಶೇಷವಾಗಿ ನಂದಗೋಪನ ಮೂಲಕ ಒಂದು ಗೋಸವವನ್ನೂ ಸಹ ಮಾಡಿಸಿದ. ದನಗಳನ್ನು ಮೇಯಿಸ್ತಾ ಅಲ್ಲಿರತಕ್ಕ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ರಾಸಕ್ರೀಡೆಗಳಲ್ಲಿಯೂ ಸಹ ಭಾಗವಹಿಸಿ ಅವರ ಏನು ಪೂರ್ವಜನ್ಮದ ಒಂದು ವರ ಇತ್ತು ಅದನ್ನು ಭಗವಂತ ಅಲ್ಲಿ ಸಾಕಾರಗೊಳಿಸಿದ. ಹೀಗೆ ಕೃಷ್ಣನ ಬಾಲಲೀಲೆಗಳನ್ನು ವಿವರಿಸಿ ಮುಂದೆ ಸುಮಾರು 11 ವರ್ಷದ ಕೃಷ್ಣ ಯಾವ ಲೀಲೆಗಳನ್ನು ತೋರಿಸಿದ ಎನ್ನುವುದನ್ನು ಮತ್ತೊಂದು ಅಧ್ಯಾಯದಲ್ಲಿ ಉದ್ಧವ ವಿದುರನಿಗೆ ತಿಳಿಸಿಕೊಡ್ತಾನೆ. ವೃಂದಾವನದಲ್ಲಿದ್ದಂತಹ ಕೃಷ್ಣ ಆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಅಕ್ರೂರ ಕೃಷ್ಣನ ಹತ್ತಿರ ಬರ್ತಾನೆ. ಕಂಸನಿಂದ ಪ್ರಹಿತನಾದವ ಅಕ್ರೂರ ಒಂದು ಬಿಲ್ಲ ಹಬ್ಬವನ್ನು ಮಾಡುವುದರ ಮೂಲಕ ಕೃಷ್ಣನನ್ನು ಮಥುರಾ ಪಟ್ಟಣಕ್ಕೆ ಕರೆಸಬೇಕು ಅಂತ ಕಂಸ ಅಕ್ರೂರನ ಮೂಲಕ ಹೇಳಿಕಳುಹಿಸಿದ್ದ.
ಆ ವಾರ್ತೆಯನ್ನು ಹಿಡಿದುಕೊಂಡು ಬಂದ ಅಕ್ರೂರನ ಜೊತೆಯಲ್ಲಿ ಕೃಷ್ಣ ಬಲರಾಮನ ಸಹಿತವಾಗಿ ಮಥುರಾಪುರಕ್ಕೆ ಹೊರಟಿದ್ದಾನೆ. ತತಸ್ಸ ಆಗತ್ಯ ಪುರಂ ಸ್ವಪಿತ್ರೋ ಚಿಕೀರ್ಷಯ ಆಶಾಂ ಬಲದೇವ ಸಂಯುತಃ ನಿಪಾತ್ಯ ತುಂಗಾತ್ ರಿಪುಯೂಥನಾಥಂ ಹತಂ ವ್ಯಕರ್ಷತ್ ವ್ಯಸುಂ ಓಜಸಾ ಉರ್ವ್ಯಾಂ ಅಂತ ಆ ಘಟನೆಯನ್ನು ಉದ್ಧವ ನೆನಪಿಸಿಕೊಳ್ತಾನೆ. ಮಥುರಾಪುರದಿಂದ ಬಲರಾಮನ ಜೊತೆಯಲ್ಲಿ ಕೃಷ್ಣ ಹೊರಟ. ತನ್ನ ತಂದೆ ತಾಯಿಗಳ ಒಂದು ನಿಜವಾದ ಇಚ್ಛೆ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅಂತ, ಬಂಧನದಿಂದ ನಿರ್ಮುಕ್ತರಾಗಬೇಕು ಅಂತ ವಸುದೇವ ದೇವಕಿಯರ ಬಯಕೆಯಾಗಿತ್ತು. ಅಂತಹ ಒಂದು ಬಯಕೆಯನ್ನು ಈಡೇರಿಸುವುದಕ್ಕೋಸ್ಕರ ಕೃಷ್ಣ ಮಥುರಾಪುರಕ್ಕೆ ಹೊರಟ. ಕುವಲಯಾಪೀಡ ಮೊದಲಾದ ಆನೆಗಳನ್ನು ಸೋಲಿಸಿದ. ಮುಷ್ಟಿಕ ಮತ್ತು ಚಾಣೂರರನ್ನು ಕೃಷ್ಣ ಬಲರಾಮರು ಮಲ್ಲಯುದ್ಧದಲ್ಲಿ ಸೋಲಿಸ್ತಾರೆ. ಕೊನೆಗೆ ಉಳಿದ ಒಬ್ಬನೇ ಒಬ್ಬ ವ್ಯಕ್ತಿ ಕಂಸ. ಎತ್ತರವಾದ ಮಂಚದಲ್ಲಿ ಕುಳಿತುಕೊಂಡಂತಹ ಕಂಸನನ್ನು ಕೃಷ್ಣ ಹೋಗಿ ಕೆಳಗಡೆ ಹಾಕಿದ. ಎಷ್ಟು ಬಲವಾಗಿ ಕೃಷ್ಣ ಕಂಸನನ್ನು ಎಳೆದ ಅಂತ ಕೇಳಿದರೆ, ತುಂಗಾತ್ ನಿಪಾತ್ಯ ರಿಪುಯೂಥನಾಥಂ ವ್ಯಸುಂ ವ್ಯಕರ್ಷತು ಅಂತ ಆ ಉಚ್ಚವಾದ ಆಸನದಲ್ಲಿ ಕುಳಿತದ್ದಂತಹ ಕಂಸನನ್ನು ಕೆಳಗೆ ಹಾಕುವುದರ ಮೂಲಕ ಬರೀ ಕಂಸನನ್ನು ಎಳೆದದ್ದಲ್ಲ, ಕಂಸನ ಜೊತೆಯಲ್ಲಿ ಭಗವಂತ ಪ್ರಾಣವನ್ನು ಸಹ ಸೆಳೆದು ಬಿಟ್ಟ. ಇದು ಕೃಷ್ಣನ ಚಮತ್ಕಾರ. ನೋಡುವುದಕ್ಕೆ ಕಂಸ ಉತ್ತುಂಗವಾದ ಆಸನದಿಂದ ಕೆಳಗೆ ಬಿದ್ದ, ಕಂಸನನ್ನು ಮಾತ್ರ ಕೃಷ್ಣ ಎಳೆದಂತೆ ಕಾಣುತ್ತದೆ. ಆದರೆ ಮೂಲತಃ ಕೆಳಗೆ ಬಿದ್ದ ಕಂಸ ಮತ್ತೆ ಉಸಿರಾಡಲಿಲ್ಲ. ಹೀಗೆ ಉಚ್ಚಾಸನದಲ್ಲಿ ಕುಳಿತಂತಹ ಕಂಸನನ್ನು ಕೆಳಗಡೆ ಬೀಳಿಸುವುದರ ಮೂಲಕ ಅವನ ಪ್ರಾಣವನ್ನೂ ಸಹ ಕೃಷ್ಣ ಅಪಹರಿಸಿಬಿಟ್ಟ. ಹೀಗೆ ಕಂಸನನ್ನು ಸಂಹರಿಸುವುದರ ಮೂಲಕ ತನ್ನ ತಂದೆ ತಾಯಿಗಳ ಬಹಳ ದಿನಗಳ ಆಸೆಯನ್ನು ಕೃಷ್ಣ ನೆರವೇರಿಸಿದ. ಅಲ್ಲಿಂದ ಉಗ್ರಸೇನನಿಗೆ ಮುಂದೆ ಪಟ್ಟಾಭಿಷೇಕವಾಯಿತು. ಮುಂದೆ ವಿದ್ಯಾಭ್ಯಾಸಕ್ಕೆ ಅಂತ ಕೃಷ್ಣ ಉಜ್ಜಯಿನಿಯ ಸಾಂದೀಪಿನಿ ಗುರುಗಳ ಆಶ್ರಮಕ್ಕೆ ತೆರಳುತ್ತಾನೆ. ಸಾಂದೀಪಿನೇಹೆ ಸಕೃತ್ ಪ್ರೋಕ್ತಂ ಬ್ರಹ್ಮಾಧೀತ್ಯ ಸವಿಸ್ತರಂ ತಸ್ಮೈ ಪ್ರಾದಾತು ವರಂ ಪುತ್ರಂ ಮೃತಂ ಪಂಚಜನೋದರಾತು ಅಂತ ಉದ್ಧವ ವಿದುರನಿಗೆ ತಿಳಿಸ್ತಾನೆ. ಉಜ್ಜಯಿನಿಯ ಸಾಂದೀಪಿನಿ ಋಷಿಗಳ ಆಶ್ರಮಕ್ಕೆ ಕೃಷ್ಣ ಹೋದ. ಆ ಸಾಂದೀಪಿನಿ ಋಷಿಗಳ ಒಂದು ಸಲ ಏನು ವೇದವನ್ನು ಉಚ್ಚಾರ ಮಾಡಿದರೆ ತಕ್ಷಣ ಕೃಷ್ಣ ಅದನ್ನು ಉಚ್ಚಾರ ಮಾಡ್ತಾ ಇದ್ದಂತೆ. 64 ದಿವಸಗಳ ತನಕ ಇದ್ದಾನೆ ಅಂತ ಗರ್ಗ ಸಂಹಿತ ಉಲ್ಲೇಖ ಮಾಡ್ತದೆ. 64 ದಿವಸಗಳಲ್ಲಿ ಸಾಂದೀಪಿನಿ ಋಷಿಗಳಿಂದ 64 ವಿದ್ಯೆಗಳನ್ನು ಕೃಷ್ಣ ಕರಗತ ಮಾಡಿಕೊಳ್ತಾನೆ. ಎಲ್ಲೂ ಸಹ ಪುನಃ ಪಾಠ ಹೇಳಿಕೊಡ್ತಕ್ಕಂಥ ಒಂದು ಸಂದರ್ಭ ಸಾಂದೀಪನಿಗಳಿಗೆ ಬರಲಿಲ್ಲ ಅಂತ ಉದ್ಧವ ಹೇಳ್ತಾನೆ. ಸಕೃತ ಪ್ರೋಕ್ತಂ, ಒಮ್ಮೆ ಸಂದೀಪನಿಗಳು ಹೇಳಿದರೆ ಸಾಕು, ತಕ್ಷಣ ಅದನ್ನು ಕೃಷ್ಣ ಅರ್ಥೈಸಿಕೊಳ್ತಾ ಇದ್ದ. ಇದು ಲೋಕಶಿಕ್ಷೆ ಅಂತ ಇದ್ದರೂ ಸಹ ಆ ಕಲಿಯುವ ಹಂತದಲ್ಲಿಯೂ ಸಹ ಕೃಷ್ಣ ಹೇಗಿದ್ದ ಅಂತ ಕೇಳಿದರೆ ಅಷ್ಟು ವಿದ್ಯೆಗಳನ್ನು ಕರಗತ ಮಾಡಿಕೊಂಡ. ಗುರುಗಳಿಗೆ ದಕ್ಷಿಣೆಯ ರೂಪದಲ್ಲಿ ಗುರುಗಳ ಏನು ಮಗ ಮೃತನಾಗಿದ್ದಾನೆ, ಗುರುಪುತ್ರ, ಸಮುದ್ರಕ್ಕೆ ಹೋದಾಗ ಪಂಚಜನ ಎನ್ನುವ ರಾಕ್ಷಸ ಗುರುವಿನ ಪುತ್ರನನ್ನು ಅಪಹರಿಸಿ ತನ್ನಲ್ಲಿ ಬಚ್ಚಿಟ್ಟಿದ್ದ. ತನ್ನ ಗುರುದಕ್ಷಿಣೆಯಾಗಿ ಏನನ್ನು ಕೊಡಬೇಕು ಅಂತ ಗುರುಗಳ ಹತ್ರ ಕೇಳಿದಾಗ ಗುರುಪತ್ನಿ ತನ್ನ ಮೃತನಾದ ಮಗ ತನಗೆ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದು. ಆ ಪಂಚಜನ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ಅವನ ಅಧೀನದಲ್ಲಿದ್ದಂತಹ ಗುರುಪುತ್ರನನ್ನು ಪುನಃ ತರುವುದರ ಮೂಲಕ ಗುರುದಕ್ಷಿಣೆಯನ್ನು ಸಾಂದೀಪನಿಗಳಿಗೆ ಕೃಷ್ಣ ಸಲ್ಲಿಸಿದ. ಮುಂದೆ ರುಕ್ಮಿಣಿಯ ಸ್ವಯಂವರದ ಸಂದರ್ಭವನ್ನು ವಿದುರನಿಗೆ ಉದ್ಧವ ನೆನಪಿಸಿಕೊಡ್ತಾನೆ. ಸಮಾಹುತಾ ಭೀಷ್ಮಕ ಕನ್ಯಯಾಯೇ ಶ್ರಿಯಸ್ಸವರ್ಣೇನ ಜಿಹೀರ್ಷಯ ಯೇಷಾಂ ಗಾಂಧರ್ವ ವೃತ್ಯ ಮಿಷತಾಂ ಸ್ವಭಾಗಂ ಜಖ್ರೇ ಪದಂ ಮೂರ್ಧ್ನಿ ದಧತ್ ಸುಪರ್ಣಃ ಅಂತ ಒಂದು ಶ್ಲೋಕದಲ್ಲಿ ಇಡೀ ರುಕ್ಮಿಣಿ ಸ್ವಯಂವರದ ಕಥೆಯನ್ನು ಉದ್ಧವ ವಿದುರನಿಗೆ ತಿಳಿಸಿಕೊಡ್ತಾನೆ. ಭೀಷ್ಮಕ ರಾಜ ತನ್ನ ಮಗಳಿಗೆ ಸ್ವಯಂವರ ಮಾಡ್ತೇನೆ ಅಂತ ಘೋಷಣೆ ಮಾಡಿದ. ಹೇಳುವುದಕ್ಕೆ ಮಾತ್ರ ಭೀಷ್ಮಕ ರಾಜ. ಇಡೀ ರಾಜ್ಯದ ಚಟುವಟಿಕೆಗಳ ಕಾರ್ಯಭಾರ ರುಕ್ಮಿಣಿಯ ಕೈಯಲ್ಲಿತ್ತು. ಭೀಷ್ಮಕನ ಮಗ ರುಕ್ಮಿಣಿಯ ಕೈಯಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಅಂತೂ ನಾಮಕೆ ವಾಸ್ತೆ ಆದ ರೀತಿಯಲ್ಲಿ ಭೀಷ್ಮಕ ತನ್ನ ಮಗಳಿಗೋಸ್ಕರ ಅಂತ ಸ್ವಯಂವರವನ್ನು ಏರ್ಪಡಿಸಿದ. ಆ ಸ್ವಯಂವರದಲ್ಲಿ ಯಾರಿಗೆ ಆಹ್ವಾನ ಇತ್ತು ಕೇಳಿದರೆ ಸವರ್ಣೇನ ಅಂತ ಉದ್ಧವ ಉಲ್ಲೇಖ ಮಾಡ್ತಾನೆ. ಕೇವಲ ಕ್ಷತ್ರಿಯ ರಾಜರಿಗೆ ಮಾತ್ರ ಆ ಸ್ವಯಂವರದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇತ್ತು. ಆದರೆ ಕೃಷ್ಣ ಕ್ಷತ್ರಿಯ ಅಲ್ದಿದ್ದರೂ ಸಹ, ವೈಶ್ಯನಾಗಿದ್ದರೂ ಸಹ ಕೃಷ್ಣ ನಿಜವಾಗಿ ಕ್ಷತ್ರಿಯನೇ.
ಆದರೂ ಸಹ ಲೋಕದೃಷ್ಟಿಯಲ್ಲಿ ನಂದಗೋಪನ ಮಗ ವೈಶ್ಯ ಅಂತ ಒಂದು ರೀತಿಯ ಭಾವನೆ ಇತ್ತು ಜನರಲ್ಲಿ. ಅದನ್ನು ಕೃಷ್ಣ ಎಂದೂ ಸಹ ಅಲ್ಲಗಳಿಲಕ್ಕೆ ಹೋಗುವುದಿಲ್ಲ. ಮುಂದವನು ಕ್ಷತ್ರಿಯ ಅಂತ ಗೊತ್ತಾಗ್ತದೆ. ಎಷ್ಟು ಕೃಷ್ಣನ ಈ ಒಂದು ವ್ಯವಸ್ಥೆ ಇತ್ತು ಕೇಳಿದರೆ, ಕೃಷ್ಣನ ನಾಮಕರಣ ಸಂಸ್ಕಾರವನ್ನು ಗರ್ಗರು ಬಂದು ಮಾಡ್ತಾರೆ. ವಸುದೇವ ಗರ್ಗರ ಹತ್ರ ಹೇಳಿ ಕಳಿಸ್ತಾನೆ, ಕೃಷ್ಣ ಅವನು ನನ್ನ ಮಗನೇ, ಹಾಗಾಗಿ ಕ್ಷತ್ರಿಯರಿಗೆ ಉಚಿತವಾದಂಥ ನಾಮಕರಣ ಸಂಸ್ಕಾರವನ್ನು ಮಾಡಬೇಕು ಅಂತ ವಸುದೇವ ಗರ್ಗರ ಹತ್ತಿರ ಹೇಳಿದ್ದಿದೆ. ಇಲ್ಲಿ ಮಾತ್ರ ಭೀಷ್ಮಕ ರಾಜ ತನ್ನ ಮಗಳಿಗೆ ಸ್ವಯಂವರವನ್ನು ಮಾಡಿದ. ಎಲ್ಲ ಕ್ಷತ್ರಿಯರಿಗೂ ಸಹ ಆಮಂತ್ರಣವನ್ನು ನೀಡಿದ. ಆ ಸಂದರ್ಭದಲ್ಲಿ ಎಲ್ಲ ಕ್ಷತ್ರಿಯರು ಬಂದಿದ್ದರು. ಅದೊಂದು ರೀತಿಯ ನಾಟಕ. ಎಲ್ಲ ಬಂದರೂ ಸಹ ತನ್ನ ತಂಗಿಯನ್ನು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕು ಅಂತ ರುಕ್ಮಿಣಿಯ ಸಂಕಲ್ಪ ಇತ್ತು. ಸಂಕಲ್ಪ ಮಾಡಲಿಕ್ಕೆ ಕಾರಣೀಭೂತನಾದವ ಜರಾಸಂಧ. ಭೀಷ್ಮಕ ಸುಮ್ಮನೆ ದಾರಿ ಎರೆದುಕೊಡೋದಕ್ಕೆ ಮಾತ್ರ ಇದ್ದ ವ್ಯಕ್ತಿಯಾಗಿದ್ದ. ಇಂತಹ ಸಂದರ್ಭದಲ್ಲಿ ಮಿಷತಾಂ ಎಲ್ಲ ಕ್ಷತ್ರಿಯರು ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿಗೆ ಆಗಮಿಸಿದ. ಮೂರ್ಧ್ನಿ ಪದಂ ದಧತ್, ಆ ಎಲ್ಲ ಕ್ಷತ್ರಿಯರ ತಲೆಯ ಮೇಲೆ ತನ್ನ ಕಾಲನ್ನು ಕೃಷ್ಣ ಇಟ್ಟ ಅಂತ ಉದ್ಧವ ಹೇಳ್ತಾನೆ. ಅದರ ಎಲ್ಲರನ್ನೂ ಸಹ ಸೋಲಿಸಿದ. ಅವರು ಮಿಷತಾಂ ನೋಡ್ತಾ ಇರುವಾಗಲೇ ಕೃಷ್ಣ ರುಕ್ಮಿಣಿಯನ್ನು ಅಪಹರಿಸಿ ಹೋದ. ಯಾಕೆ ಅಪಹರಿಸಿಕೊಂಡ ಹೋದ ಕೇಳಿದರೆ, ಸ್ವಭಾಗಂ ಅಂತ ಉದ್ಧವ ಉತ್ತರ ಕೊಡ್ತಾನೆ. ಇದಕ್ಕೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವನ್ನು ಬರೆಯುವಾಗ ವ್ಯಾಖ್ಯಾನ ಮಾಡ್ತಾರೆ, ಇದು ಕೃಷ್ಣನಿಗೆ ಸೇರತಕ್ಕವಳು. ಹಾಗಾಗಿ ಲಕ್ಷ್ಮಿಯ ಸ್ವರೂಪ ಅದು ರುಕ್ಮಿಣಿ. ರುಕ್ಮಿಣಿ ಎನ್ನುವುದು ಲಕ್ಷ್ಮೀದೇವಿ ಅವತಾರ. ಭಗವಂತನೇ ಕೃಷ್ಣನಾಗಿ ಬಂದದ್ದು. ಹಾಗಾಗಿ ಈ ರುಕ್ಮಿಣಿ ತನ್ನ ಪತ್ನಿ, ಹಾಗಾಗಿ ತನಗೆ ಸೇರಬೇಕಾದವಳು ಎನ್ನುವುದನ್ನು ತೋರಿಸಿಕೊಡೋದಕ್ಕೋಸ್ಕರ ಸ್ವತಃ ಕೃಷ್ಣ ಅಲ್ಲಿಗೆ ಹೋದ. ಹೋಗಿ ರುಕ್ಮಿಣಿಯನ್ನು ವಿವಾಹವಾದ. ರುಕ್ಮಿಣಿಯನ್ನು ವಿವಾಹವಾಗತಕ್ಕ ಅನಿವಾರ್ಯತೆ ಕೃಷ್ಣನಿಗಿತ್ತ ಅಂತ ಕೇಳಿದರೆ ಹಾಗಿಲ್ಲ ಅಂತ ಉದ್ಧವ ಹೇಳ್ತಾನೆ. ಸುಪರ್ಣ ಅಂತ ಒಂದು ಪದವನ್ನು ಉದ್ಧವ ಬಳಸ್ತಾನೆ. ಅಂದರೆ ಕೃಷ್ಣನನ್ನು ಹೊಗಳುವಾಗ ಉದ್ಧವ ಬಳಸಿದಂತಹ ಪದ ಸುಪರ್ಣ ಅಂತ. ವೈದಿಕ ಶಾಸ್ತ್ರದಲ್ಲಿ ಸುಪರ್ಣ ಎನ್ನುವ ಶಬ್ದಕ್ಕೆ ಅರ್ಥವನ್ನು ವ್ಯಾಖ್ಯಾನ ಮಾಡ್ತಾರೆ. ಸುಪರ್ಣ ಎನ್ನುವ ಶಬ್ದವೇ ಅಂದರೆ ಸುಪರಾಣ ಎನ್ನುವ ಶಬ್ದವೇ ಸುಪರ್ಣ ಅಂತ ನಿರುಕ್ತದಲ್ಲಿ ಒಂದು ಅಕ್ಷರವನ್ನು ಕಳೆದುಕೊಂಡು ಸುಪರ್ಣ ಅಂತ ಆದದ್ದು. ಸುಪರ್ಣ ಅಂದರೆ ಏನು ಕೇಳಿದರೆ, ಸುಷ್ಟು ಪರಾನಂದ ರೂಪತ್ವಾತ್ ಸುಪರಾನಂದಾತ್ ಸುಪರ್ಣ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ ನಿರುಕ್ತಕಾರರು. ಶಾಸ್ತ್ರಕಾರರ ವ್ಯಾಖ್ಯಾನ ಏನು ಕೇಳಿದರೆ, ಸುಪರ್ಣ ಅಂದರೆ ದುಃಖ ನಿರ್ಮುಕ್ತವಾದ ಪೂರ್ಣ ಪ್ರಮಾಣದ, ಣ ಅಂದರೆ ಸುಖ ಅಂತ ಅರ್ಥ. ಹಾಗಾಗಿ ಸು ಅಂದರೆ ದುಃಖ ನಿರ್ಮುಕ್ತವಾದ, ಪರ ಪೂರ್ಣವಾದ, ನ ಆನಂದರೂಪನಾದವ ಕೃಷ್ಣ. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಸುಪರ್ಣ ಅಂತ ಹೆಸರು ಬಂದಿದೆ. ಅಂತಹ ಹೆಸರನ್ನು ಉದ್ಧವ ಉಲ್ಲೇಖ ಮಾಡಿ ಸೂಚಿಸ್ತಾ ಇದ್ದಾನೆ. ನಿಜವಾಗಿ ಭಗವಂತ ಪರಮ ಆನಂದಶಾಲಿ, ಆನಂದಪೂರ್ಣನಾದವ. ಸ್ತ್ರೀಯಿಂದ ಅವನಿಗೆ ಆನಂದ ಅಂತ ಬೇಕಾಗಿಲ್ಲ. ಆದರೂ ಸಹ ತನ್ನ ಪತ್ನಿ ಅದನ್ನು ಪಡಿಬೇಕೆನ್ನೋ ದೃಷ್ಟಿಯಿಂದ ಕೃಷ್ಣ ಇದನ್ನು ಮಾಡಿದ. ಈ ಮೂಲಕ ಸ್ವರಮಣಾಗಿರತಕ್ಕಂತಹ ಕೃಷ್ಣ ಲಕ್ಷ್ಮಿಯನ್ನು ಮತ್ತೆ ಪಡೆದ. ಆದರೆ ಇದು ಕೃಷ್ಣನಿಗೆ ಯೋಗ್ಯಲಾದವಳು ಎನ್ನುವ ಕಲ್ಪನೆ ಶಿಶುಪಾಲ ಮೊದಲಾದವರಿಗಿಲ್ಲ. ಹಾಗಾಗಿ ಹೀನಾಯವಾಗಿ ಕೃಷ್ಣನ ಕೈಯಲ್ಲಿ ಅವರೆಲ್ಲ ಸೋಲನ್ನು ಅನುಭವಿಸಬೇಕಾಗಿ ಬಂತು ಅಂತ ರುಕ್ಮಿಣಿ ಸ್ವಯಂವರದ ಒಂದು ಸಂದರ್ಭವನ್ನು ನೆನಪಿಸಿಕೊಂಡು ಉದ್ಧವ ವಿದುರನಿಗೆ ತಿಳಿಸ್ತಾನೆ. ಮುಂದೆ ನಗ್ನಜಿತ್ ಎನ್ನುವ ರಾಜನ ಮಗಳನ್ನು ಕೃಷ್ಣ ವಿವಾಹವಾಗ್ತಾನೆ. ಆ ಸಂದರ್ಭದಲ್ಲಿ ನಗ್ನಜಿತ್ ಎನ್ನುವ ರಾಜ ಸ್ವಯಂವರಕ್ಕೆ ಅಂತ ಇಟ್ಟದ್ದು ಯಾವುದು ಕೇಳಿದರೆ, ಅತ್ಯಂತ ಬಲಿಷ್ಠವಾದ 7 ಗೂಳಿಗಳನ್ನು ಕಕುದ್ಮತಃ ಅವಿನದ್ಧ ನಸಃ. ಅವಿನದ್ಧ ನಸಃ ಅಂದರೆ ಇನ್ನೂ ಆ ಎತ್ತುಗಳಿಗೆ, ಆ ಗೂಳಿಗಳಿಗೆ ಮೂಗಿಗೆ ಹಗ್ಗವನ್ನು ಹಾಕಲಿಲ್ಲ ಅಂತೆ. ಅಂದರೆ ಮೂಗಿಗೆ ಹಗ್ಗ ಹಾಕಿದಾಗ ಅವುಗಳು ಒಂದು ರೀತಿಯಲ್ಲಿ ನಮ್ಮ ನಿಯಂತ್ರಣಕ್ಕೆ ಬರ್ತದೆ. ಅಂತಹ ಅಷ್ಟು ಬಲಿಶಾಲೆಯಾದಂತಹ 7 ಗೂಳಿಗಳನ್ನು ಕೃಷ್ಣ ತಾನ್ ಭಗ್ನಮಾನಾನ್ ಅವಿಗೃಧ್ಯತಃ ಅಜ್ಞಾನ್ ಜಘ್ನೆ ಅಕ್ಷತಃ ಶಸ್ತ್ರಭೃತಶ್ಚ ಶಸ್ತ್ರೈ ಅಂತ ಆ 7 ಗೂಳಿಗಳನ್ನು ಅಕ್ಷತಃ ಯಾವ ರೀತಿ ಹಾನಿಗೊಳಗಾಗದೆ ಅಷ್ಟೂ ಗೂಳಿಗಳನ್ನು ಕೃಷ್ಣ ಸಂಹಾರ ಮಾಡಿದ. ನಿಜವಾಗಿ ಎಂಥವುಗಳು ಕೇಳಿದರೆ ಶಸ್ತ್ರಭೃತಃ ಶಸ್ತ್ರೈ ಜಘ್ನೆ ಅಂತ ಉದ್ಧವ ಹೇಳ್ತಾನೆ. ಮೂಲತಃ ಈ 7 ಗೂಳಿಗಳು ಅದು ಗೂಳಿಗಳೇ ಆಗಿರಲಿಲ್ಲ. ಸ್ವಭಾವತಃ ಅವರು ಸ್ವರೂಪತಃ ರಾಕ್ಷಸರಾಗಿದ್ದರು. ರಾಕ್ಷಸರಾಗಿ ರುದ್ರದೇವರ ವರದಿಂದ ಅವಧ್ಯರಾಗಿ ಅಲ್ಲಿ ಕಾಲವನ್ನು ಕಳೀತಾ ಇದ್ದರು. ಅಂತಹ ಗೂಳಿಗಳನ್ನು ಸಂಹಾರ ಮಾಡುವುದರ ಮೂಲಕ ಅವಧ್ಯರಾದ ರಾಕ್ಷಸರನ್ನು ಕೃಷ್ಣ ಸಂಹಾರ ಮಾಡಿದ. ಜೊತೆಯಲ್ಲಿ ಬಂದಂತಹ ಅನೇಕ ಸೈನಿಕರನ್ನು ಸಹ, ಶತ್ರುಪಕ್ಷದ ಸೈನಿಕರನ್ನು ಕೃಷ್ಣ ಸಂಹಾರ ಮಾಡಿದ.
ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಕ್ಷಸರ ಸಂಹಾರವನ್ನು ಇಟ್ಟುಕೊಂಡು ಯಾರು ತನಗೆ ಪತ್ನಿಯಾಗ ಬರಬೇಕಾಗಿತ್ತೋ ಅಂಥವರನ್ನು ಕೃಷ್ಣ ವಿವಾಹ ಮಾಡಿಕೊಂಡ. ಮುಂದೊಂದು ದಿವಸ ಸತ್ಯಭಾಮೆಯ ಜೊತೆಯಲ್ಲಿ ಭಗವಂತ ದೇವಲೋಕಕ್ಕೆ ಹೋದ. ಅದಿತಿಗೆ ಕುಂಡಲವನ್ನು ಕೊಟ್ಟ. ಆ ಸಂದರ್ಭದಲ್ಲಿ ಸತ್ಯಭಾಮೆಯ ಅಪೇಕ್ಷೆ ನೆರವೇರಿಸುವುದಕ್ಕೋಸ್ಕರ ಭಗವಂತ ಪಾರಿಜಾತ ತರುವನ್ನು ಕಿತ್ತು ಭೂಮಿಗೆ ತಂದ. ಪ್ರಿಯಂ ಪ್ರಭು ಗ್ರಾಮ್ಯ ಇವ ಪ್ರಿಯಾಯಾ ವಿಧಿತ್ಸು ಆರ್ಚತ್ ದ್ಯುತರಂ ಯದರ್ಥೆ. ಪಾರಿಜಾತ ವೃಕ್ಷವನ್ನು ಕೃಷ್ಣ ಸತ್ಯಭಾಮೆಯ ಒಂದು ಕೋರಿಕೆಯನ್ನು ನೆರವೇರಿಸುವುದಕ್ಕೋಸ್ಕರ ಪ್ರಿಯಾಯ ಪ್ರಭು ಅಂತ ಸತ್ಯಭಾಮೆಯ ಒಡೆಯನಾದಂತಹ ಕೃಷ್ಣ ಗ್ರಾಮ್ಯ ಇವ ಸಾಮಾನ್ಯ ಮನುಷ್ಯ ಅಂದರೆ ಲೌಕಿಕ ಮನುಷ್ಯ ಹೆಂಡತಿ ಆಸೆಯನ್ನು ನೆರವೇರಿಸುವ ರೀತಿಯಲ್ಲಿ ಕೃಷ್ಣನೂ ಸಹ ನಡೆದುಕೊಂಡ. ಆ ಮೂಲಕ ದೇವೇಂದ್ರನ ಒಂದು ಮದವನ್ನು ಹಿಮ್ಮೆಟ್ಟಿಸುವುದಕ್ಕೋಸ್ಕರ ಈ ರೀತಿ ಕೃಷ್ಣ ನಡೆದುಕೊಂಡ. ಪಾರಿಜಾತ ತರುವನ್ನು ಭೂಲೋಕಕ್ಕೆ ತಂದಾಗ ಕೃಷ್ಣನ ಬಗ್ಗೆ ಸ್ವಲ್ಪ ಅಜ್ಞಾನ ಇತ್ತು ಇಂದ್ರನಿಗೆ. ಹಾಗಾಗಿ ವಜ್ರೀ ಆದ್ರವತ್ ಸಗಣಃ ಋಷಾಂಧಃ, ಕೋಪಗೊಂಡು ದೇವಲೋಕದ ಒಂದು ವಸ್ತು ನನ್ನ ಅಪ್ಪಣೆ ಇಲ್ಲದೆ ಭೂಲೋಕಕ್ಕೆ ಹೋಗುವುದಂದ್ರೆ ಏನು ಅಂತ ಇಂದ್ರನಿಗೆ ಸಿಟ್ಟು ಬಂತು. ಋಷಾಂಧಃ, ಆ ಕೋಪದಲ್ಲಿ ಜ್ಞಾನದ ಕಣ್ಣನ್ನು ಮುಚ್ಚಿಕೊಂಡ ಇಂದ್ರ ಕೃಷ್ಣ ಯಾರು ಅಂತ ನೆನಪಾಗಲಿಲ್ಲ. ಸಗಣಃ, ಮರುದ್ಗಣಗಳ ಜೊತೆಯಲ್ಲಿ ಸೇರಿಕೊಂಡು ವಜ್ರಿ ಆದ್ರವತ್, ಸ್ವತಃ ವಜ್ರಾಯುಧವನ್ನು ಹಿಡಿದುಕೊಂಡು ಇಂದ್ರ ಕೃಷ್ಣನ ಮುಂದೆ ಯುದ್ಧಕ್ಕೆ ಬಂದ. ಆವಾಗ ಕೊನೆಗೆ ಗೊತ್ತಾಯಿತು ಇದು ಕೃಷ್ಣನೇ ಅಂತ. ತೈಹಿ ಯಂ ಅಯಾಚತ ಆನತಃ, ಕೊನೆಯಲ್ಲಿ ತನ್ನದು ತಪ್ಪಾಯಿತು ಅಂತ ತಲೆಬಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ತನ್ನನ್ನು ಕ್ಷಮಿಸಬೇಕು ಅಂತ ಇಂದ್ರ ಕೇಳಿಕೊಂಡ. ಹೀಗೆ ಸ್ವಾರ್ಥೆ ಒಂದು ಕೆಟ್ಟ ದೃಷ್ಟಿಗೆ ಒಳಗಾಗಿ ಹಿಂದೊಮ್ಮೆ ಇಂದ್ರನೂ ಸಹ ಕೃಷ್ಣನ ಎದುರಿಸುವಂತಾಯಿತು. ಕೊನೆಗೆ ಜ್ಞಾನದ ಕಣ್ಣಿಂದ ಮತ್ತೆ ಕೃಷ್ಣ ಈ ರೀತಿ ಇಂದ್ರ ಅವನನ್ನು ತನಗೆ ಕ್ಷಮೆ ಕೊಡಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದ. ಮುಂದೊಂದು ಸಲ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ. ನರಕಾಸುರ ಒಂದು ರೀತಿಯಲ್ಲಿ ಕೃಷ್ಣನ ಮಗನೇ ಇದ್ದ ಹಾಗೇನೆ ವರಾಹನಾಗಿದ್ದಾಗ ಪಾರ್ವತಿ ಪೃಥ್ವೀ ದೇವಿಯಲ್ಲಿ ಅಂದರೆ ಭೂದೇವಿಯಿಂದ ಆವಿಷ್ಟಳಾದಂತಹ ಭೂಮಿಯ ಅಧಿಪತಿಯ ಭೂಮಿ ಅಭಿಮಾನಿಯಾದಂತಹ ಭೂದೇವಿಯಲ್ಲಿ ನರಕಾಸುರ ಹುಟ್ಟಿ ಬರ್ತಾನೆ. ಅವನು ಬಹಳ ಗರ್ವಿಷ್ಠನಾಗಿದ್ದ. ಅಂಥವನನ್ನು ಕೃಷ್ಣ ಸಂಹಾರ ಮಾಡಿದ. ಆ ಮೂಲಕ ನಿಜವಾಗಿ ಇಡೀ ರಾಜ್ಯವನ್ನು ಕೃಷ್ಣ ಒಳಗಾಕುವುದಾಗಿತ್ತು, ನರಕಾಸುರನ ರಾಜ್ಯವನ್ನು. ಆದರೆ ಕೃಷ್ಣ ಹಾಗೆ ಮಾಡಲಿಲ್ಲ. ಯಾಕೆ ಅಂದರೆ ಧರಿತ್ರ್ಯಾ ಆಮಂತ್ರಿತ ತತ್ತನಯಾಯ ಶೇಷಂ ದತ್ವಾ ತದಂತಃಪುರಂ ಆವಿವೇಶ ಅಂತ ತನ್ನ ಚಕ್ರದಿಂದ ನರಕಾಸುರನನ್ನು ಭಗವಂತ ಸಂಹಾರ ಮಾಡಿದ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಭೂದೇವಿ ಕೃಷ್ಣನ ಹತ್ತಿರ ಬಂದು ತನ್ನ ಮಗನನ್ನು ಉಳಿಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ಸರಿ ಅಂತ ನರಕಾಸುರನ ಮಗನಿಗೆ ತನ್ನ ಇಡೀ ರಾಜ್ಯವನ್ನು ಕೃಷ್ಣ ಬಿಟ್ಟುಕೊಟ್ಟ. ನೇರವಾಗಿ ಅಂತಃಪುರಕ್ಕೆ ಭಗವಂತ ಪ್ರವೇಶವನ್ನು ಮಾಡಿದ. ಯಾಕೆಂದರೆ ನರಕಾಸುರನ ಬಂಧನದಲ್ಲಿ 16,000 ಸ್ತ್ರೀಯರಿದ್ದರು ಅಂತ ಗೊತ್ತು. ಹಾಗಾಗಿ ಅಲ್ಲಿಗೆ ಹೋದ ಕೃಷ್ಣ ಅವರೆಲ್ಲರನ್ನ ವಿವಾಹವಾದ. ತತ್ರಾಹೃತಾ ತಾಹ ನರದೇವ ಕನ್ಯಾ ಕುಜೇನ ದೃಷ್ಟ್ವಾ ಹರಿಂ ಆರ್ತಬಂಧುಂ ಉತ್ಥಾಯ ಸದ್ಯ ಜಗೃಹು ಪ್ರಹರ್ಷ ವ್ರೀಡಾನುರಾಗ ಪ್ರಹಿತಾವಲೋಕೈ ಅಂತ ಉದ್ಧವ ನಿರೂಪಿಸ್ತಾನೆ. ಅಂತಃಪುರವನ್ನು ಪ್ರವೇಶ ಮಾಡಿದಾಗ ಅಲ್ಲಿರತಕ್ಕ ಏನು 16,000 ಸ್ತ್ರೀಯರಿದ್ದಾರೆ, ರಾಜಕುಮಾರಿಯರಿದ್ದಾರೆ. ಅವರೆಲ್ಲರಿಗೂ ಸಹ ಅವರೆಲ್ಲರನ್ನು ಕೃಷ್ಣ ಅತ್ಯಂತ ಪ್ರೀತಿಯಿಂದ ನೋಡಿದ ಅಷ್ಟೇ. ಪ್ರಹರ್ಷ, ನಗಾಡಿದ ಕೃಷ್ಣ. ಆ ಕೃಷ್ಣನ ನಗೆಯಲ್ಲಿ ಎಷ್ಟು ವಶೀಕರಣ ಸಾಮರ್ಥ್ಯ ಇತ್ತು ಕೇಳಿದರೆ ಅವರೆಲ್ಲ ಕೃಷ್ಣನ ಮುಂದೆ ಒಂದು ರೀತಿಯಲ್ಲಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ರಂತೆ. ಆ ವ್ರೀಡ ನಾಚಿಕೆಯ ಜೊತೆಯಲ್ಲಿ ಕೃಷ್ಣನಲ್ಲಿ ಅವರಿಗೆ ಭಕ್ತಿ ಇತ್ತು. ಅವರ ಕಾಮಪೂರ್ಣವಾದ ಭಕ್ತಿಗೆ ಕೃಷ್ಣ ನಗಾಡಿದ. ಇದರಿಂದಲೇ ಅವರು ತಮಗೆ ಕೃಷ್ಣನೇ ಪತಿಯಾಗಬೇಕು ಅಂತ ಸ್ವತಃ ಅವರೇ ಇಷ್ಟಪಟ್ಟರು. ಅವರ ಆಸೆಯನ್ನು ಕೃಷ್ಣ ನೆರವೇರಿಸಿದ. ಹೀಗೆ 16,000 ಸ್ತ್ರೀಯರನ್ನು ಕೃಷ್ಣ ಬಂಧಮುಕ್ತರುಗಳನ್ನಾಗಿಗೊಳಿಸಿ ಅವರ ಅಪೇಕ್ಷೆಯಂತೆ ತಾನು ಅವರನ್ನು ವಿವಾಹವಾದ ಘಟನೆಯು ಬಹಳ ಆಶ್ಚರ್ಯಕರ ಅಂತ ಉದ್ಧವ ಹೇಳ್ತಾನೆ. ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಈಗ ಒಂದು ಘಟನೆ ಬರುವಾಗ ಹೇಗೆ ಕೃಷ್ಣ ಅವರನ್ನು ವಿವಾಹವಾದ ಎನ್ನುವ ಘಟನೆ ನಮಗೆ ಕಾಣಸಿಗೋದಿಲ್ಲ. ಇಲ್ಲಿ ಉದ್ಧವ ಈ ಮಾತನ್ನು ಹೇಳ್ತಾನೆ. ಆಸಾ ಮುಹೂರ್ತ ಏಕಸ್ಮಿನ್ ನಾನಾಗಾರೇಷು ಯೋಷಿತಾಂ
ಸವಿಧಿಂ ಜಗೃಹೆ ಪಾಣೀನ್ ಪುರರೂಪ ಸಮಾಯಯ ಅಂತ ಒಂದೇ ಮುಹೂರ್ತದಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಕೃಷ್ಣ 16,000 ಸ್ತ್ರೀಯರನ್ನು ವಿವಾಹವಾದ ಅಂತ ಉದ್ಧವ ಉಲ್ಲೇಖ ಮಾಡ್ತಾನೆ. ಪುರುರೂಪ ಉತ್ಕೃಷ್ಟವಾದ ರೂಪಗಳನ್ನು ಧರಿಸಿಕೊಂಡು ಎಷ್ಟು ರೂಪಗಳು ಬೇಕೋ ಅಷ್ಟು ರೂಪಗಳನ್ನು ಭಗವಂತ ಧರಿಸಿದ. ಸಮಾಯಯ ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದ ಕೃಷ್ಣ ಅಷ್ಟು ರೂಪಗಳನ್ನು ಧರಿಸಿದ. ಏಕಕಾಲದಲ್ಲಿ ಒಂದೇ ಮುಹೂರ್ತದಲ್ಲಿ ನಾನಾಗಾರೇಶು ಬೇರೆ ಬೇರೆ ಮನೆಗಳಲ್ಲಿ ಕೃಷ್ಣ ಇದ್ದ. ಅಷ್ಟು ಒಂದೇ ಮುಹೂರ್ತದಲ್ಲಿ ಅಷ್ಟೂ ಜನರನ್ನು ಕೃಷ್ಣ ಪತ್ನಿಯರನ್ನಾಗಿ ಸ್ವೀಕಾರ ಮಾಡಿದ. ಸವಿಧಿಂ ಜಗೃಹೆ ವಿಧಿವತ್ತಾಗಿ ಅಷ್ಟು ಜನರನ್ನು ಕೃಷ್ಣ ವಿವಾಹ ಮಾಡಿಕೊಂಡ ಅಂತ ಪಾಣೀನ್ ಜಗೃಹೆ ಅಂತ ಉದ್ಧವ ಹೇಳ್ತಾನೆ. ಹೇಗೆ ವಿವಾಹವಾದ ಅಂತಿದೆ, ಹೇಗೆ ವಿವಾಹವಾದ ಎನ್ನುವುದಕ್ಕೆ ಉದ್ಧವ ಇಲ್ಲಿ ನಮಗೆ ನಿರೂಪಣೆಯನ್ನು ನೀಡ್ತಾನೆ. ಆ 16,000 ರಾಜಕನ್ಯೆಯರಲ್ಲಿ ಕೃಷ್ಣ 10 ಮಕ್ಕಳನ್ನು ಪಡೆದ ಅಂತ ಮುಂದೆ ಉದ್ಧವ ಹೇಳ್ತಾನೆ. ತಾಸು ಅಪತ್ಯಾನಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ಪ್ರಕೃತಿಯರ್ ವಿಭುಭೂಷಯ ಅಂತ ಯಾದವ ಕುಲ ತುಂಬ ವಿಸ್ತೃತವಾಗಿ ಬೆಳಿಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ಪ್ರಕೃತೇ ವಿಭುಭೂಷಯ ಅವರ ಯಾದವರ ಸಂತತಿ ವಿಭುಭೂಷ ಇನ್ನಷ್ಟು ವಿಸ್ತಾರವಾಗಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣ ಏನು ಮಾಡಿದ ಕೇಳಿದರೆ ಏಕೈಕಸ್ಯಾಂ ಒಂದೊಂದು ಸ್ತ್ರೀಯರಲ್ಲಿಯೂ ಸಹ ಪತ್ನಿಯರಲ್ಲಿಯೂ ಸಹ ಅಪತ್ಯಾನಿ ಅಜನಯತು ಅಂತ 10 ಮಕ್ಕಳನ್ನು, ಒಂದು ಹೆಣ್ಣು ಮಗು ಇದೆ ಮತ್ತು 10 ಗಂಡು ಮಕ್ಕಳನ್ನು ಕೃಷ್ಣ ಪಡೆದ. ಎಲ್ಲರೂ ಎಂಥವರು ಕೇಳಿದರೆ ಕೇವಲ ಕೃಷ್ಣನ ಮಕ್ಕಳು ಅಂತ ಹೇಳಿಕೊಂಡು ತಿರುಗಾಡತಕ್ಕ ವ್ಯಕ್ತಿಗಳಲ್ಲ. ಸಾಮಾನ್ಯವಾಗಿ ತಂದೆ ಶ್ರೇಷ್ಠ ವ್ಯಕ್ತಿಯಾದರೆ ಮಕ್ಕಳು ಹಾಗಿರಬೇಕು ಅಂತ ನಿಯಮ ಇಲ್ಲ. ತಂದೆ ಹೆಸರು ಹೇಳಿಕೊಂಡೇ ಬದುಕತಕ್ಕ ಮಕ್ಕಳು ಇದ್ದಾರೆ. ಆದರೆ ಕೃಷ್ಣನ ಮಕ್ಕಳು ಎಂಥವರು ಕೇಳಿದರೆ ಆತ್ಮತುಲ್ಯಾನಿ ಅಂತ ಉದ್ಧವ ಹೇಳ್ತಾನೆ. ಅಂದರೆ ಕೃಷ್ಣನಿಗೆ ಸದೃಶವಾದ ವ್ಯಕ್ತಿತ್ವವುಳ್ಳವರು ಅವರು. ಆ 16,000 ಸ್ತ್ರೀಯರಲ್ಲಿ ಹುಟ್ಟಿದಂತಹ ಗಂಡು ಮಕ್ಕಳು. ಇಲ್ಲಿ ತುಲ್ಯ ಅಂದರೆ ಸಾಮಾನ್ಯವಾಗಿ ಎಲ್ಲಿಯೂ ಸಹ ಸಾದೃಶ್ಯವನ್ನು ಹೇಳುವಾಗ ಪೂರ್ಣ ಪ್ರಮಾಣದ ಸಾದೃಶ್ಯವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಭಗವಂತನ ಸದೃಶನಾದ ವ್ಯಕ್ತಿ ಇಲ್ಲ ಅಂತ ನಿಯಮ ಇರುವಾಗ ಉದ್ಧವ ಹೇಗೆ ಎಲ್ಲ ಮಕ್ಕಳು ಸಹ ಕೃಷ್ಣನಿಗೆ ಸಮಾನರಾದವರು ಅಂತ ಹೇಳಿದ ಅಂತ ಕೇಳಿದರೆ ಇದಕ್ಕೆ ವಿಜಯಧ್ವಜ ವ್ಯಾಖ್ಯಾನವನ್ನು ಬರೆಯುವಾಗ ಸರ್ವತಃ ಉತ್ತಮೈ ಸರ್ವತಃ ಸಾಮ್ಯಂ ಕಿಂಚಿತ್ ಸಾಮ್ಯಮುದೀರಿತಂ ಅಂತ ಅತ್ಯಂತ ಶ್ರೇಷ್ಠರಾದ ವ್ಯಕ್ತಿಗಳಿಗೆ ನಾವು ತುಲ್ಯತ್ವವನ್ನು ಹೇಳುವಾಗ ಅವರನ್ನು ನಾವು ಉಪಮೆಯಾಗಿ ಕೊಡುವಾಗ ಏನು ಅಭಿಪ್ರಾಯ ಇರ್ತದೆ ಕೇಳಿದರೆ ಅವರಿಗೆ ಕಿಂಚಿತ್ ಸದೃಶ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಹೇಳ್ತೇವೆ ಹೊರತು ಪೂರ್ಣ ಪ್ರಮಾಣದ ಸಾಮ್ಯವನ್ನು ಹೇಳಲಿಕ್ಕಾಗೋದಿಲ್ಲ. ಇದು ಉತ್ತಮತ್ವ ಇದ್ದಾಗ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಉತ್ತಮೈ ಸರ್ವತಃ ಸಾಮ್ಯಂ ಕಿಂಚಿತ್ ಸಾಮ್ಯಮುದೀರಿತಂ ಅಂತ ಸ್ವಲ್ಪ ಸಾದೃಶ್ಯವನ್ನು ಇಟ್ಟುಕೊಂಡು ನಾವು ಉತ್ತಮರ ಜೊತೆಯಲ್ಲಿ ಸಮಾನರಾದವರು ಅಂತ ಹೇಳುವಂತಹ ಮಾತು. ಹಾಗಾಗಿ ಕೃಷ್ಣನಿಗೆ ಒಂದು ರೀತಿಯಲ್ಲಿ ಸಮಾನರಾದವರು ಅಂದರೆ ಒಂದು ನಿಟ್ಟಿನಲ್ಲಿ ಒಂದು ಮುಖದಲ್ಲಿ ಕೃಷ್ಣನಿಗೆ ಸಮಾನರಾದವರು ಎನ್ನುವ ಅಭಿಪ್ರಾಯದಲ್ಲಿ ಉದ್ಧವ ಈ ಮಾತನ್ನು ಹೇಳ್ತಾನೆ. ಮುಂದೆ ಬೇರೆ ಬೇರೆ ನೆನಪವಾಗಿಟ್ಟುಕೊಂಡು ಕೃಷ್ಣ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ ಅಂತ ಉದ್ಧವ ನೆನಪಿಸಿಕೊಳ್ತಾನೆ. ಕಾಲ ಮಾಗದ ಶಾಲ್ವಾದೀನ್ ಅನೇಕೈ ರುಂಧತಃ ಪುರಂ ಅಜೀಘನತ ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶನ್ ಅಂತ ಕೆಲವೊಂದು ಸಲ ಸ್ವತಃ ತಾನೇ ಅವರನ್ನು ಸಂಹಾರ ಮಾಡಿದ. ಮಾಗಧರನ್ನು ಸಂಹಾರ ಮಾಡುವಾಗ ಭೀಮನನ್ನು ನೆಪವಾಗಿಟ್ಟುಕೊಂಡು ಕೃಷ್ಣ ಮಾಗಧನನ್ನು ಜರಾಸಂಧನನ್ನು ಸಂಹಾರ ಮಾಡಿದ. ಸ್ವಪುಂಸಾಂ ತೇಜ ಆದಿಶನ್ನಂ. ಸ್ವಪುಂಸಾಂ ಅಂದರೆ ತನ್ನವರ ಭೀಮ ಮೊದಲಾದವರನ್ನು ಇಟ್ಟುಕೊಂಡು ಅವರಲ್ಲಿ ತನ್ನ ಸಾಮರ್ಥ್ಯವನ್ನು ತುಂಬಿ ತೇಜ ಆದಿಶನ್ನ ಅವರಲ್ಲಿ ತನ್ನ ಸಾಮರ್ಥ್ಯವನ್ನು ತುಂಬಿ ಭಗವಂತ ಭೀಮನನ್ನು ನೆಪವಾಗಿಟ್ಟುಕೊಂಡು ಮಾಗಧನನ್ನು ಸಂಹಾರ ಮಾಡಿದ. ಇನ್ನು ಗರ್ಗರ ಮಗನಾದಂತಹ ಕಾಲಯವನನ್ನು ಮುಚುಕುಂದನ ನೆಪವಾಗಿಟ್ಟುಕೊಂಡು ಭಗವಂತ ಅವನನ್ನು ಸಂಹಾರ ಮಾಡಿದ. ಇನ್ನು ಸಾಲ್ಲ ಮೊದಲಾದವರನ್ನು ಕೃಷ್ಣ ಸಂಹಾರ ಮಾಡಿದ. ಶಂಬರಂ ದಿವಿದಂ ಬಾಣಂ ಮುರಂ ಬಲ್ಬಲಮೇಮಚ ಅನ್ಯಾಂಶ ದಂತವಕ್ತ್ರಾದೀನ್ ಅವಧೀತ್ ಕಾಂಶ್ಚಘಾತಯನ್ ಅಂತ ಕೆಲವರನ್ನು ಘಾತಯನ್ನು ಬಲರಾಮ ಮೊದಲಾದವರನ್ನು ನಿಮಿತ್ತವಾಗಿಟ್ಟುಕೊಂಡು ಭಗವಂತ ಸಂಹಾರ ಮಾಡಿಸಿದ. ಇನ್ನು ಕೆಲವೊಂದು ಸಲ ಶಂಬರನನ್ನು ಸಂಹಾರ ಮಾಡುವಾಗ ಭಗವಂತ ಪ್ರದ್ಯುಮ್ನನನ್ನು ನೆಪವಾಗಿಟ್ಟುಕೊಂಡ್ರೆ ವಿವಿಧನನ್ನು ಸಂಹಾರ ಮಾಡುವಾಗ ಭಗವಂತ ಬಲರಾಮನನ್ನು ನೆಪವಾಗಿಟ್ಟುಕೊಳ್ತಾನೆ. ಹೀಗೆ ಅನ್ಯಾಂಶ್ಚ ಘಾತಯನ್ನು ಕೆಲವರನ್ನು ಸ್ವತಃ ತಾನೇ ಸಂಹಾರ ಮಾಡಿದ ಕೃಷ್ಣ, ಕೆಲವರನ್ನು ಇನ್ನೊಬ್ಬರ ನಿಮಿತ್ತವಾಗಿಟ್ಟುಕೊಂಡು ಆ ಮೂಲಕ ಭಗವಂತ ಸಂಹಾರ ಮಾಡಿದ. ಮುಂದೆ ಕುರುಕ್ಷೇತ್ರ ಯುದ್ಧವನ್ನು ಕೃಷ್ಣ ಉದ್ಧವ ನೆನಪಿಸಿಕೊಳ್ತಾನೆ. ಅಥತೆ ಭ್ರಾತೃಪುತ್ರಾಣಾಂ ಪಕ್ಷಯೋ ಪತಿತಾನ್ ನೃಪಾನ್ ಚಚಾಲ ಭೂಹು ಕುರುಕ್ಷೇತ್ರಂ ಯೇಷಾಂ ಆಪತತಾಂ ಬಲೈ ಅಂತ
ಕುರುಕ್ಷೇತ್ರದಲ್ಲಿ ಯುದ್ಧದ ಸಂದರ್ಭದಲ್ಲಿ ಭೂಮಿಯ ಸ್ಥಿತಿ ಹೇಗಿತ್ತು ಅಂತ ಉದ್ಧವ ಉಲ್ಲೇಖ ಮಾಡ್ತಾನೆ. ನಿನ್ನ ಸಹೋದರನ ಮಕ್ಕಳು ಅಂತ ವಿದುರನಿಗೆ ಹೇಳ್ತಾನೆ ಉದ್ಧವ. ವಿದುರ ಅವನ ಸಹೋದರ ಧೃತರಾಷ್ಟ್ರನ ಮಕ್ಕಳು ದೊಡ್ಡ ಸೇನೆಯನ್ನು ಹಿಡಿದುಕೊಂಡು ಕುರುಕ್ಷೇತ್ರಕ್ಕೆ ಬಂದರು. ಅವನ ಸಂಹಾರ ಮಾಡುವುದಕ್ಕೋಸ್ಕರ ಅವರಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಪಾಂಡವರೂ ಸಹ ನಿನ್ನ ತಮ್ಮನ ಮಕ್ಕಳು ಮತ್ತು ಅಣ್ಣನ ಮಕ್ಕಳು ಪಾಂಡವರು ಸಹ ಬರ್ತಾರೆ. ಒಟ್ಟು 18 ಅಕ್ಷೋಹಿಣಿ ಸೈನ್ಯದಿಂದಾಗಿ ಇಡೀ 18 ಅಕ್ಷೋಹಿಣಿ ಸೈನ್ಯ ಕುರುಕ್ಷೇತ್ರದಲ್ಲಿ ಜಮಾವಣೆಗೊಂಡಾಗ ಭೂಮಿಗೆ ಆದ ಸ್ಥಿತಿಯಂಥದ್ದು ಕೇಳಿದರೆ ಚಚಾಲ ಭೂಹು. ಯಾವಾಗ ಇಡೀ ಸೇನೆ ಅಷ್ಟು ಜನ ಸುಮಾರು 50 ಲಕ್ಷ ಸೈನಿಕರಾಗ್ತಾರೆ, ಒಟ್ಟಿಗೆ ಲೆಕ್ಕ ಹಾಕಿದರೆ 1/2 ಜನದ ಒಂದು 50 ಲಕ್ಷ ಸಂಖ್ಯೆಯ ಸೈನಿಕರು ಕುರುಕ್ಷೇತ್ರವನ್ನು ತಲುಪಿದಾಗ ಭೂಹು ಚಚಾಲ, ಭೂಮಿ ನಡುಗಿತು ಅಂತ ಉದ್ಧವ ಹೇಳ್ತಾನೆ. ಅಷ್ಟು ಜನರು ಒಂದೇ ಕಡೆ ಸಮಾವೇಶಗೊಂಡಾಗ ಇಂಥ ಒಂದು ಸನ್ನಿವೇಶ ಭೂಮಿಯಲ್ಲಿ ಉಂಟಾಯಿತು. ಇದಕ್ಕಿನ್ನೊಂದು ಅರ್ಥ, ಭೂಹು ಚಚಾಲ ಅಂದರೆ ಮುಂದೆ ರಾಕ್ಷಸರ ಸಂಹಾರವಾಗ್ತದೆ, ಭೂಮಿಗೆ ಭಾರವಾಗಿದೆ. ಭಾರವಾದದನ್ನು ಕಳೆಯುವಾಗ ನಾವು ತಲೆಯಲ್ಲಿ ಒಂದು ಭಾರವನ್ನು ಹೊತ್ತುಕೊಂಡಿದ್ದರೆ ನಾವು ಒಂದು ಸಲ ಅಲುಗಾಡಬೇಕಾಗ್ತದೆ, ಅಲುಗಾಡಿದಾಗ ಮಾತ್ರ ಭಾರ ಕೆಳಗೆ ಇಳಿಯೋದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಭೂಮಿ ಯಾಕೆ ಅಲುಗಾಡಿತು ಕೇಳಿದರೆ, ನಡುಗಿತು ಕೇಳಿದರೆ, ತಲೆಯಲ್ಲಿದ್ದಂತಹ ಭಾರವನ್ನು ಕೆಳಗೆ ಹಾಕುವುದಕ್ಕೆ ಭೂಮಿ ನಡುಗಿತು. ಅಂದರೆ ಸ್ವಲ್ಪ ಹೊತ್ತಿನಲ್ಲೇ ದುಷ್ಟರ ಸಂಹಾರವಾಗ್ತದೆ, ತನ್ನ ಭಾರ ಇಳಿತದೆ ಎನ್ನುವ ಖುಷಿಯಿಂದ ಭೂಮಿ ಈ ರೀತಿ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು ಅಂತ ವ್ಯಾಖ್ಯಾನಕಾರರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಕೃಷ್ಣ ಸ್ವತಃ ಸಂಹಾರ ಮಾಡದಿದ್ದರೂ ಸಹ ಅನೇಕರನ್ನು ನಿಮಿತ್ತವಾಗಿಟ್ಟುಕೊಂಡು ಕೃಷ್ಣ ಸಂಹಾರ ಮಾಡಿದ ಅಂತ ಉದ್ಧವ ನೆನಪಿಸಿಕೊಳ್ತಾನೆ ಎಲ್ಲ ಘಟನೆಗಳನ್ನು. ಸಕರ್ಣ ದುಶ್ಶಾಸನ ಸೌಬಲಾನಾಂ ಕುಮಂತ್ರ ಪಾಕೇನ ಹತಶ್ರಿಯಾಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರು ರುರ್ವ್ಯಾಂ ಸದನಂದ ಪಕ್ಷನ್ ಅಂತ ಇಡೀ ಸೈನಿಕರನ್ನು ಪಾಂಡವರ ಮೂಲಕ ಕೃಷ್ಣ ಸಂಹಾರ ಮಾಡಿದ. ಯಾರು ಯಾರು ದುಷ್ಟರಿದ್ದಾರೋ ಎಲ್ಲರನ್ನೂ ಭಗವಂತ ಸಂಹಾರ ಮಾಡಿದ. ಆದರೆ ಯಾವಾಗ ಭಗವಂತನಿಗೆ ಸಂತೋಷ ಆಯಿತು ಕೇಳಿದರೆ ಸರಣಂದ ಪಶ್ಯನ್ನಂ, ಒಂದು ಘಟನೆಯನ್ನು ಕಂಡಾಗ ಕೃಷ್ಣನಿಗೆ ಬಹಳ ಸಂತೋಷವಾಯಿತು ಅಂತ ಉದ್ಧವ ಹೇಳ್ತಾನೆ. ಪ್ರಾಯಶಃ ಇದನ್ನು ಉದ್ಧವ ನೋಡಲಿಕ್ಕೂ ಸಾಕು, ಅಥವಾ ಉದ್ಧವನ ಹತ್ರ ಏಕಾಂತದಲ್ಲಿ ಕೃಷ್ಣ ಈ ಮಾತನ್ನು ಹೇಳಿರಲಿಕ್ಕೂ ಸಾಕು. ಯಾವಾಗ ಕೃಷ್ಣ ಬಹಳ ಸಂತೋಷಪಟ್ಟ ಕೇಳಿದರೆ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರುಂ ಉರ್ವ್ಯಾಂ ಸರಣಂದ ಪಶ್ಯನ್ ಅಂತ ಉದ್ಧವ ಹೇಳ್ತಾನೆ. ಯಾವಾಗ ಎಲ್ಲ ಜನರನ್ನು ಕಳೆದುಕೊಂಡು ಸುಯೋಧನ, ದುರ್ಯೋಧನ ಧೃತರಾಷ್ಟ್ರನ ಹಿರಿಯ ಮಗ ಭೂಮಿಯಲ್ಲಿ ಮಲಗಿದ್ದಾನೆ, ಭಗ್ನೋರುಂ ತೊಡೆ ಮುರಿದುಕೊಂಡು ದುರ್ಯೋಧನ ಭೂಮಿಯಲ್ಲಿ ಬಿದ್ದಿದ್ದಾನೆ. ಅವನಿಗೆ ಆ ಸಂದರ್ಭದಲ್ಲಿ ಯಾರೂ ಸಹ ಅನುಚರರಿರಲಿಲ್ಲ. ವ್ಯಾಖ್ಯಾನಕರು ಬರೀತಾರೆ, ಆವಾಗ ಅನುಚರರು ಯಾರಾಗಿದ್ದರು ಕೇಳಿದರೆ ನರಿ ಹದ್ದುಗಳಾಗಿತ್ತು ಅಂತ ವ್ಯಾಖ್ಯಾನಕರು ಉಲ್ಲೇಖ ಮಾಡ್ತಾರೆ. ಅಂದರೆ ತೊಡೆಯನ್ನು ಮುರಿದುಕೊಂಡು ಎಲ್ಲರನ್ನೂ ಕಳೆದುಕೊಂಡು ದುರ್ಯೋಧನ ಆ ನೆಲದಲ್ಲಿ ಬಿದ್ದಿದ್ದ. ಅಂತಹ ಒಂದು ದುರ್ಯೋಧನನನ್ನು ಕಂಡು ಕೃಷ್ಣ ಬಹಳ ಸಂತೋಷಪಟ್ಟ, ಅಂದರೆ ಬಹಳ ಸಂತೋಷಪಟ್ಟ ಅಂತ ಉದ್ಧವ ಉಲ್ಲೇಖ ಮಾಡ್ತಾನೆ. ಇದು ಸರಿಯಾದದ್ದೇ. ಯಾಕಂದರೆ ಕೃಷ್ಣನನ್ನು ದ್ವೇಷಿಸತಕ್ಕಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಪೂರ್ಣ ಪ್ರಮಾಣದ ದ್ವೇಷ ಮಾಡತಕ್ಕ ವ್ಯಕ್ತಿ ಅಂದರೆ ಅದು ಕಲಿ ಅವತಾರ ದುರ್ಯೋಧನ. ಅವನ ಸಂಹಾರ ಅದು ಕೃಷ್ಣನ ಸಂಕಲ್ಪ. ಹಾಗಾಗಿ ಅದು ಭೀಮನ ಮೂಲಕವಾದಾಗ ಕೃಷ್ಣನಿಗೆ ಬಹಳ ಸಂತೋಷವಾಯಿತು. ಇದನ್ನೇ ತ್ರಿವಿಕ್ರಮಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳುವಾಗ ಏನು ಆ ಜರಾಸಂಧ ಮೊದಲಾದವರನ್ನು ಭೀಮನ ಮೂಲಕ ಸಂಹಾರ ಮಾಡುವಾಗ ನಿನಗೆ ಎಂಥ ಒಂದು ಸಂತೋಷವಾಗಿತ್ತು ಕೃಷ್ಣನಿಗೆ, ಅಂಥ ಸಂತೋಷ ರಾಜಸೂಯ ಯಾಗ ಮಾಡಿದಾಗ ಆಗಿತ್ತಾ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅಂದರೆ ದುಷ್ಟರ ಸಂಹಾರದಿಂದ ಎಂಥ ಒಂದು ಸಂತೋಷ ಭಗವಂತನಿಗಾಗ್ತದೋ ಅಂಥ ಸಂತೋಷ ಅದು ಅಪ್ರತಿಮವಾದದ್ದು, ಅತುಲ್ಯವಾದದ್ದು ಎನ್ನುವುದನ್ನು ಶಾಸ್ತ್ರಕಾರರು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಆ ಕರ್ಣ ಮೊದಲಾದವರನ್ನು ಕಳೆದುಕೊಂಡು ಹದ್ದು ಮತ್ತು ನರಿಗಳನ್ನು ಪಕ್ಕದಲ್ಲಿದ್ದಂತಹ ಅವುಗಳನ್ನು ಓಡಿಸ್ಲಿಕ್ಕಾಗದೆ ಬಿದ್ದಂತಹ ದುರ್ಯೋಧನನನ್ನು ಕಂಡು ಕೃಷ್ಣ ಬಹಳ ಸಂತೋಷಪಟ್ಟ. ಯಾಕೆ ಅಂದರೆ ಕುಮಂತ್ರ ಪಾಕೇನ ಹೃತಶ್ರೀಯಾಯುಷಂ ಅಂತ ಒಬ್ಬ ವ್ಯಕ್ತಿ ಬಿದ್ದಾಗ, ತುಂಬ ಕಷ್ಟದಲ್ಲಿದ್ದಾಗ ನಗಾಡುವಂಥ ವ್ಯಕ್ತಿ ಕೃಷ್ಣ ಅಲ್ಲ. ಆದರೆ ಏನಾಗಿದೆ ಅಂದರೆ ಹತಶ್ರೀಯಾಯುಷಂ ಅಂತ ಉದ್ಧವ ಹೇಳ್ತಾನೆ. ಕುಮಂತ್ರ ಪಾಕೇನ, ಯಾರ ಬಗ್ಗೆ ಕುಮಂತ್ರವನ್ನು ಕೆಟ್ಟ ಆಲೋಚನೆಯನ್ನು ಮಾಡಬಾರ್ದಾಗಿತ್ತೋ ಅಂತಹ ಆಲೋಚನೆಯಲ್ಲೇ ದುರ್ಯೋಧನ ಕಾಲವನ್ನು ಕಳೆದ. ಪಾಂಡವರ ಜೊತೆಯಲ್ಲಿ ಪಾಂಡವರಿಗೆ ವಿರುದ್ಧವಾಗಿ ಮಂತ್ರಾಲೋಚನೆಯನ್ನು ಮಾಡಿದ. ಅದು ಪರಿಪಕ್ವಾವಸ್ಥೆಗೆ ಬಂದಿದೆ. ತಾನು ಮಾಡಿದ ಅಪರಾಧಕ್ಕೆ ದುರ್ಯೋಧನಿಗೆ ಶಿಕ್ಷೆಯಾಯಿತು. ಹೃತಶ್ರೀಯಾಯುಷಂ, ಆಯುಷ್ಯವನ್ನು ಕಳೆದುಕೊಂಡ, ಸಂಪತ್ತನ್ನು ಕಳೆದುಕೊಂಡ ಇಂಥ ವ್ಯಕ್ತಿ ಬಿದ್ದಾಗ ಯಾಕೆ ನಗಾಡಬಾರ್ದು ಅಂತ ಉದ್ಧವ ಪ್ರಶ್ನಿಸುವ ರೀತಿಯಲ್ಲಿ ತನ್ನ ಮಾತನ್ನು ಮುಂದುವರಿಸ್ತಾನೆ ಉದ್ಧವ. ಇಷ್ಟಾದ ಮೇಲೂ ಕೃಷ್ಣನಿಗೆ ಇನ್ನೂ ಸ್ವಲ್ಪ ಘಟನೆಗಳು ನಡಿಬೇಕು ಅಂತ ಇಷ್ಟಪಟ್ಟಂತೆ ಕಿಯಾನ್ ಭುವೋಯಂ ಕ್ಷಪಿತೋರು ಭಾರಃ
ಯದ್ರೋಣ ಭೀಷ್ಮಾರ್ಜುನ ಭೀಮಶಲ್ಯೈ ಅಷ್ಟಾದಶಾಕ್ಷೋಹಿಣಿಕೋ ಮದಂಶೈ ಆಸ್ತೆ ಬಲಂ ದುರ್ಭಿಷಂ ಯದೂನಾಂ ಅಂತ ಕುರುಕ್ಷೇತ್ರ ಯುದ್ಧ ಮುಗಿದಾಗ ಒಂದು ರೀತಿಯಲ್ಲಿ ಭೂಮಿಯ ಭಾರ ತಗ್ಗಿತು. ಆದರೆ ಇಷ್ಟರಿಂದಲೇ ಕೃಷ್ಣನಿಗೆ ಸಮಾಧಾನವಾಗಲಿಲ್ಲ ಅಂತೆ. ಭೂಮಿಯ ಭಾರ ಇನ್ನಷ್ಟು ಕಮ್ಮಿಯಾಗಬೇಕು, ಅಂದರೆ ಭೂಮಿಯ ಭಾರ ಅಂದರೆ ಇವಾಗ ದುರ್ಜನರು ಕಮ್ಮಿಯಾಗಬೇಕು ಅಂತ ಅರ್ಥ ಅಲ್ಲ. ಭೂಮಿಯಲ್ಲಿ ನನ್ನ ವಂಶದವರಿದ್ದಾರೆ, ಯದುಗಳಿದ್ದಾರೆ, ಆ ಯದುಗಳ ಕುಲವು ನಾಶವಾಗಬೇಕು ಅಂತ ಕೃಷ್ಣ ಬಯಸಿದಂತೆ. ಈ ಭೀಷ್ಮ ದ್ರೋಣಾದಿಗಳಿಂದ ಏನು ಒಂದು 18 ಅಕ್ಷೋಹಿಣಿ ಸೈನ್ಯ ನಾಶವಾಯಿತು. ಇದರಿಂದಾಗಿ ಭೂಮಿಯ ಭಾರ ಸ್ವಲ್ಪ ಮಾತ್ರ ಕಮ್ಮಿಯಾಯಿತು. ಇನ್ನೂ ಭೂಮಿಯಲ್ಲಿ ಯಾದವರಿದ್ದಾರೆ, ನನ್ನ ಅವತಾರ ಸಮಾಪ್ತಿಯಾಗಬೇಕು. ಸುಮಾರು ಮಹಾಭಾರತ ಯುದ್ಧ ಬಳಿಕ ಮತ್ತೊಂದು 26-27 ವರ್ಷಗಳಲ್ಲಿ ಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಲಿಕ್ಕಿದ್ದಾನೆ. ಹಾಗಾಗಿ ಅಷ್ಟರೊಳಗೇನೆ ತನ್ನ ಯದುಗಳ ವಂಶ ನಾಶವಾಗಬೇಕು, ಅದಕ್ಕೊಂದು ನಿಮಿತ್ತ ಬೇಕು. ಹಾಗಾಗಿ ಆದಷ್ಟು ಬೇಗ ಭೂಮಿಯ ಭಾರ ಅಂದರೆ ತನ್ನ ಯದುಗಳ ಒಂದು ಕುಲವನ್ನು ನಾಶ ಮಾಡಬೇಕೆನ್ನೋ ದೃಷ್ಟಿಯಿಂದ ಕೃಷ್ಣ ಮತ್ತೆ ಭೂಭಾರ ಕ್ಷಪಣದ ಬಗ್ಗೆ ಯೋಚನೆ ಮಾಡಿದ್ದಂತೆ. ಏನು ಯಾವ ನಿಮಿತ್ತವನ್ನು ಇಟ್ಕೊಂಡು ತಾನು ಯದುಗಳನ್ನು ಸಂಹಾರ ಮಾಡಬೇಕು, ಯದುಗಳ ಒಂದು ಕುಲವನ್ನು ಉಪಸಂಹಾರಗೊಳಿಸಬೇಕು ಅಂತ ಕೃಷ್ಣ ಯೋಚನೆ ಮಾಡಿದ್ದಂತೆ. ಅದಕ್ಕೆ ಸರಿಯಾಗಿ ಗಾಂಧಾರಿಯ ಶಾಪ ಒಂದು ಇದ್ದೇ ಇದೆ. ಏನು ಯೋಚನೆ ಮಾಡಿದ ಕೃಷ್ಣ ಅಂದರೆ ಕೃಷ್ಣನ ಆಲೋಚನೆಗಳೆಲ್ಲವನ್ನು ಉದ್ಧವ ವಿದುರನಿಗೆ ತಿಳಿಸ್ತಾನೆ. ಅಂದರೆ ಪ್ರಾಯಶಃ ಎಲ್ಲ ಘಟನೆಗಳನ್ನು ಉದ್ಧವನ ಹತ್ರ ಕೃಷ್ಣ ಹೇಳಿರಬಹುದು. ಕೃಷ್ಣನ ಆಪ್ತ ಸಚಿವರಲ್ಲಿ ಅಮಾತ್ಯರಲ್ಲಿ ಉದ್ಧವ ಬಹಳ ಹತ್ತಿರದ ವ್ಯಕ್ತಿ. ಹಾಗಾಗಿ ಉದ್ಧವ ಏನು ಹೇಳ್ತಾ ಇದ್ದಾನೋ ಅದೆಲ್ಲ ಕೃಷ್ಣನ ಜೊತೆಯಲ್ಲಿ ಮಂತ್ರಾಲೋಚನೆಯಲ್ಲಿ ಕಂಡುಕೊಂಡಂತಹ ಸತ್ಯಗಳು ಉದ್ಧವನಿಗೆ. ಕೃಷ್ಣ ಯೋಚನೆ ಮಾಡಿದ್ದಂತೆ, ಮಿಥೋ ಯದೈಷಾಂ ಭವಿತಾ ವಿವಾದ ಮಾಧ್ವ್ಯಾ ಮದಾದ ತಾಮ್ರ ವಿಲೋಚನಾನಾಂ ನೈಷಾಂ ವಧೋಪಾಯ ಇಯಾನ್ ಅತೋನ್ಯ ಮಯುಧ್ಯತೆ ಅಂತರ್ದಧತೆ ಸ್ವಯಂ ಸ್ಮ ಅಂತ ಕೃಷ್ಣ ಯೋಚನೆ ಮಾಡಿದಂತೆ. ನನ್ನ ಯದುವಂಶದವರು ತನ್ನ ಯಾದವರು ಅವರು ಇನ್ನೊಬ್ಬರಿಂದ ನಾಶವಾಗತಕ್ಕ ಒಂದು ಪ್ರಮೇಯವಿಲ್ಲ. ಯಾರೋ ಯಾದವರ ಮೇಲೆ ಆಕ್ರಮಣ ಮಾಡಿದರೆ ಯಾದವರನ್ನು ಸಂಹಾರ ಮಾಡಲಿಕ್ಕೂ ಸಾಧ್ಯವಿಲ್ಲ, ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾದ ಮೇಲೆ ಸಂಹಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಯದುಗಳನ್ನು ಹೇಗೆ ಸಂಹಾರ ಮಾಡಬೇಕು ಕೇಳಿದರೆ ಪರಸ್ಪರ ಯಾದವರೇ ಹೊಡೆದಾಡಿಕೊಂಡು ಸಾಯಬೇಕು ಅಂತ ಕೃಷ್ಣ ಯೋಚನೆ ಮಾಡಿದ್ದಂತೆ. ಮಿಥಾ ವಿವಾದ, ಆ ಯಾದವರಲ್ಲಿ ಪರಸ್ಪರ ಗಲಾಟೆಯಾಗಬೇಕು, ವಾಕ್ಕಲಹ ಉಂಟಾಗಬೇಕು. ಅವರೇ ಪರಸ್ಪರ ಮಾಧ್ವ್ಯಾ ಮದಾತ್ ತಾಮ್ರ ವಿಲೋಚನಾನಾಂ, ಅವರು ಈ ಸುರೆಯನ್ನು ಪಾನ ಮಾಡಿ, ಮಾಧ್ವಿ ಅಂದರೆ ಸುರೆ ಅಂತರ್ಥ, ಕಳ್ಳು ಅಂತರ್ಥ, ಅದನ್ನು ಕುಡಿದು ಆ ಮದದಿಂದಾಗಿ ಪಾನಮತ್ತರಾಗಿ ಪರಸ್ಪರ ಯದುಗಳೇ ಹೊಡೆದಾಡಿಕೊಳ್ಳುವಂತಾಗಬೇಕು. ಈ ಪರಸ್ಪರ ಕಲಹದಿಂದಲೇ ಅವರ ವಧ ನಡಿಬೇಕು ಅಂತ ಕೃಷ್ಣ ಸಂಹಾರ ಮಾಡಿದ್ದಂತೆ. ಉಳಿದವರಿಂದ ಯದುಗಳ ಸಂಹಾರ ಸಾಧ್ಯವಿಲ್ಲದೆ ಹೋದಾಗ ಕೃಷ್ಣ ಮಾಡಿದ ಯೋಚನೆಯನ್ನು ಕೇಳಿದರೆ, ಈ ಯಾದವರು ಪರಸ್ಪರ ಮದಿರೆಯನ್ನು ಪಾನ ಮಾಡಿ ಆ ಪಾನಮತ್ತರಾಗಿ ಪರಸ್ಪರ ಮಾತನಾಡಿಕೊಂಡು ಆ ಮಾತು ಮತ್ತೆ ತಾರಕಕ್ಕೆ ಹೋಗಿ ಅವರು ಪರಸ್ಪರ ಹೊಡೆದಾಡಿಕೊಳ್ಳಬೇಕು. ಈ ದಾರಿ ಬಿಟ್ಟರೆ ಬೇರೆ ವಧೋಪಾಯ ಇಲ್ಲ ಅಂತ ಕೃಷ್ಣ ಯೋಚನೆ ಮಾಡಿದ್ದಂತೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ತಾನೂ ಸಹ ಅಸ್ತಂಗತನಾಗ್ತಾನೆ. ಅಂತತಃ ಏನಾಗ್ತದೆ ಕೇಳಿದರೆ ಇಡೀ ಯದುಗಳ ವಂಶ ನಾಶವಾಗಲಿ ಅಂತ ಸ್ವತಃ ಕೃಷ್ಣ ಯೋಚನೆ ಮಾಡಿದ್ದಂತೆ. ಹೀಗೆ ಯೋಚನೆ ಮಾಡಿದಂತಹ ಕೃಷ್ಣ ಮುಂದೆ ಏನು ಮಾಡಿದ ಅಂದರೆ ರಾಜನನ್ನಾಗಿ ಮಾಡಿದ. ನಂದಯಾಮಾಹ ಸುಹೃದ ಸಾಧೂನಾಂ ಮರ್ತ್ಮದರ್ಶಯನ್ನಂ, ಸಜ್ಜನರಿಗೆ ಒಂದು ಒಳ್ಳೆಯ ರಾಜ ಬೇಕಾಗಿತ್ತು. ಅಂಥ ಒಂದು ಅಪೇಕ್ಷೆಯನ್ನು ನೆರವೇರಿಸುವುದಕ್ಕೋಸ್ಕರ ಕೃಷ್ಣ ಯುಧಿಷ್ಠಿರನನ್ನು ಅಲ್ಲಿ ರಾಜನನ್ನಾಗಿ ಮಾಡಿದ. ಈ ಸಂದರ್ಭದಲ್ಲಿ ಅಭಿಮನ್ಯುವಿನ ಹೆಂಡತಿ ಉತ್ತರ, ಅವಳು ಗರ್ಭವತಿಯಾಗಿದ್ದು, ಆದರೆ ದುರ್ಯೋಧನನ ಮಾತನ್ನು ನಡೆಸ್ಕೊಳ್ಳಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಕೆಟ್ಟ ದೃಷ್ಟಿಯಿಂದ ಅಶ್ವತ್ಥಾಮ ನಾರಾಯಣ ಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ. ಆ ನಾರಾಯಣ ಶಿರೋಸ್ತ್ರ ನೇರವಾಗಿ ಅಭಿಮನ್ಯುವಿನ ಮಗನಾದಂತಹ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತ್ ರಾಜನಿಗೆ ಬಂದು ತಾಗಿತು. ಆ ಸಂದರ್ಭದಲ್ಲಿ ನಿಜವಾಗಿ ನಾರಾಯಣ ಶಿರೋಸ್ತ್ರದಿಂದ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಸತ್ತೇ ಹೋಗಬೇಕಾಗಿತ್ತು. ಆದರೆ ಪಾಂಡವರ ಸಂತತಿ ಮುಂದುವರಿಬೇಕು ಎನ್ನುವುದು ಕೃಷ್ಣನ ಸಂಕಲ್ಪ. ಹಾಗಾಗಿ ಅದಕ್ಕೆ ಸರಿಯಾಗಿ ಉತ್ತರೆ ಪ್ರಾರ್ಥನೆ ಮಾಡಿದ್ದು. ಮಾಮೇ ಗರ್ಭೋ ನಿಪಾತ್ಯತಾಮ್ ಅಂತ ಪ್ರಥಮ ಸ್ಕಂದದಲ್ಲಿ ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ. ನನಗೆ ಬೇಕಾದರೆ ಏನು ಬೇಕಾದರಾಗಲಿ, ಆದರೆ ಗರ್ಭ ಮಾತ್ರ ನಾಶವಾಗಬಾರದು, ಅದನ್ನು ರಕ್ಷಿಸಬೇಕು ಅಂತ ಉತ್ತರೆ ಪ್ರಾರ್ಥನೆ ಮಾಡಿದ್ದು. ಜೊತೆಯಲ್ಲಿ ಕೃಷ್ಣನ ಸಂಕಲ್ಪ ಪಾಂಡವರ ಸಂತತಿ ಕಲಿಯುಗದಲ್ಲಿ 1000 ವರ್ಷ ತನಕ ಇರಬೇಕು ಎನ್ನುವುದು. ಹಾಗಾಗಿ ಇನ್ನು ಕಲಿಯುಗ ಆರಂಭವಾಗಿದ್ದಷ್ಟೇ 1000 ವರ್ಷಗಳ ತನಕ ಪಾಂಡವರ ಸಂತತಿ ಇರಬೇಕು ಅಂತಾದರೆ ಒಂದೇ ಒಂದು ಕುಡಿ, ಅದು ಪರೀಕ್ಷಿತ್ ರಾಜ ಅಭಿಮನ್ಯುವಿನ ಮಗ ಗರ್ಭದಲ್ಲಿದ್ದಾನೆ, ಅವನು ರಕ್ಷಿಸಬೇಕು ಅಂತ ಕೃಷ್ಣ ಸಂಕಲ್ಪ ಮಾಡಿದ. ಉತ್ತರಾಯಾಂ ಧೃತಃ ಪೂರೋ
ವಂಶಃ ಸಾಧು ಅಭಿಮನ್ಯುನ ಸವೈ ದ್ರೋಣ್ಯಸ್ಥ ಸಂಚನ್ನ ಪುನರ್ಭಗವತಾಧೃತಃ ಅಂತ. ನಿಜವಾಗಿ ನಾರಾಯಣ ಶಿರೋಸ್ತ್ರಕ್ಕೆ ಬಲಿ ಬೇಕೇ ಬೇಕು, ಅದು ಬಲಿ ಇಲ್ಲದೆ ವಾಪಸ್ ಹೋಗುವ ಪ್ರಸಂಗವೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಆ ಉತ್ತರೆಯ ಗರ್ಭದಿಂದ ಹೊರಗಂದ ತಕ್ಷಣ ಒಂದು ರೀತಿಯಲ್ಲಿ ಅದು ನಿಶ್ಚೇಷ್ಟವಾಯಿತು. ತಕ್ಷಣ ಭಗವಂತ ಮತ್ತೆ ಅದನ್ನು ರಕ್ಷಣೆ ಮಾಡಿದ. ಪುನರ್ಭಗವತಾಧೃತಃ. ಈ ಮೂಲಕ ಅಭಿಮನ್ಯುವಿನ ಅಂದರೆ ಪಾಂಡವರ ಸಂತತಿ ಮತ್ತೆ ಮುಂದುವರುವುದಕ್ಕೆ ಸಾಧ್ಯವಾಯಿತು. ಇದೇ ಸಂದರ್ಭದಲ್ಲಿ ರಾಜನನ್ನಾಗಿ ಮಾಡಿದಂತಹ ಕೃಷ್ಣ ಧರ್ಮರಾಜನ ಮೂಲಕ 3 ಅಶ್ವಮೇಧ ಯಾಗವನ್ನು ಮಾಡಿಸಿದ. ಅಯಾಜಯತ್ ಧರ್ಮಸುತಂ ಅಶ್ವಮೇಧೈ ತ್ರಿಭಿಃ ವಿಭುಃ. ಭಗವಂತ ಮತ್ತೆ ಧರ್ಮರಾಜನನ್ನು ನೆಪವಾಗಿಟ್ಟುಕೊಂಡು 3 ಅಶ್ವಮೇಧ ಯಾಗಗಳನ್ನು ಮಾಡಿದ. ಈ ಸಂದರ್ಭದಲ್ಲಿ ಮತ್ತೆ ಅನೇಕ ದಾನಾದಿಗಳನ್ನು ಮಾಡಿಸಿದ. ಸೋಪಿಕ್ಷ್ಮಾಂ ಅನುಜೈ ರಕ್ಷನ್ ರೇಮೆ ಕೃಷ್ಣ ಮನುವ್ರತಃ. ಆ ಧರ್ಮರಾಜ ಹೇಗಿದ್ದ ಅಂದರೆ ತನ್ನ ಅನುಜರನ್ನು ಸಹಚರರನ್ನಾಗಿಟ್ಟುಕೊಂಡು ಕೃಷ್ಣ ಮನುವ್ರತಃ, ಕೃಷ್ಣನ ಒಂದು ಅಣತಿಯ ಮೇರೆಗೆ ಅನೇಕ ರೀತಿಯಲ್ಲಿ ಪ್ರಜೆಗಳನ್ನು ಕಾಪಾಡಿದ, ಧರ್ಮವನ್ನು ಸಂರಕ್ಷಿಸಿಕೊಂಡು ಬಂದ. ಮತ್ತೆ ಕೃಷ್ಣನಿಗೆ ತನ್ನ ಯಾದವರ ಸಂಹಾರವಾಗಬೇಕು ಅಂತ ಕೃಷ್ಣ ನಿಶ್ಚಯ ಮಾಡಿದ. ದ್ವಾರಾವತಿಯಲ್ಲಿ ಕೃಷ್ಣ ವಾಸ ಮಾಡಿಕೊಂಡಿದ್ದ. ಸ್ವಲ್ಪ ದಿವಸಗಳ ಬಳಿಕ ಒಂದು ರೀತಿಯಲ್ಲಿ ವೈರಾಗ್ಯವನ್ನು ಕೃಷ್ಣ ವ್ಯಕ್ತಪಡಿಸಿದ ಅಂತ ಉದ್ಧವ ಹೇಳ್ತಾನೆ. ತಸ್ಯೇತ್ತಂ ರಮಮಾಣಸ್ಯ ಸಂವತ್ಸರ ಗಣಾನ್ ಬಹೂನ್ ಗೃಹಮೇಧೇಶು ಯೋಗೇಶು ವಿರಾಗ ಸಮಜಾಯತ ಅಂತ. ಒಂದು ಹಂತದಲ್ಲಿ ದ್ವಾರಾವತಿಯಲ್ಲಿ ಅನೇಕ ಗೋಪಿಕಾಸ್ತ್ರೀಯನು ಹೆಂಡತಿಯರನ್ನಾಗಿ ಪಡೆದಿದ್ದ ಕೃಷ್ಣ ಅವರಲ್ಲಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದ. ಒಬ್ಬ ಗೃಹಸ್ಥ ಹೇಗಿರಬೇಕು ಎನ್ನುವುದನ್ನು ಕೃಷ್ಣ ತೋರಿಸಿಕೊಟ್ಟ. ಮುಂದೊಂದು ದಿವಸ ಕೃಷ್ಣನಿಗೆ ತನ್ನ ಗೃಹಸ್ಥಾಶ್ರಮ ಧರ್ಮದಲ್ಲಿ ವೈರಾಗ್ಯ ಬಂತು ಅಂತ ಉದ್ಧವ ಉಲ್ಲೇಖ ಮಾಡ್ತಾನೆ. ಅಂದರೆ ಮುಂದೇನು ಆಗಬೇಕಾಗಿತ್ತು, ಯಾದವರ ಒಂದು ಉಪಸಂಹಾರವಾಗಬೇಕು, ತನ್ನ ಒಂದು ಸ್ವರ್ಗಾರೋಹಣ ನಡಿಬೇಕು. ಇದಕ್ಕೆ ಪೂರ್ವಪೀಠಿಗೆ ಆಗಿ ಕೃಷ್ಣ ವೈರಾಗ್ಯವನ್ನು ಪ್ರದರ್ಶಿಸಿದ ಅಂತ. ಭಗವಂತ ನಿತ್ಯ ವಿರಕ್ತ, ಅವನಿಗೆ ವೈರಾಗ್ಯ ಬರಬೇಕಾದ ಒಂದು ಪ್ರಸಂಗ ಇರಲಿಲ್ಲ. ಹೀಗಿರುವಾಗ ವೈರಾಗ್ಯ ಉಂಟಾಯಿತು ಅನ್ನೋದಕ್ಕೆ ಏನು ಅರ್ಥ ಕೇಳಿದರೆ, ಸರ್ವದಾಪಿ ವಿರಕ್ತ ಸನ್ ಭಾಸಯೀತ ವಿರಾಗವತ್ ಕಾದಾಚಿತ್ಕಃ ಕುತಸ್ತಸ್ಯ ಲೋಕಶಿಕ್ಷಾರ್ಥಮಿಷ್ಯತೆ ಅಂತ ಈ ಬ್ರಹ್ಮಾಂಡ ಪುರಾಣದಲ್ಲಿ ಈ ಮಾತು ಬಂದಿದೆ. ಇದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ನಿತ್ಯ ವಿರಕ್ತನಾದಂತಹ ಭಗವಂತ ಯಾಕೆ ವಿರಕ್ತನಾದ ವ್ಯಕ್ತಿಯಂತಿಗೆ ಕಾಣಿಸಿಕೊಂಡ ಕೇಳಿದರೆ, ಇದು ಬರಬೇಕು ಎನ್ನುವುದು ಭಗವಂತನ ಸಂಕಲ್ಪ. ಒಬ್ಬ ಮನುಷ್ಯನಿಗೆ, ಒಬ್ಬ ಭಕ್ತನಿಗೆ ಹೇಗಿರಬೇಕು ಕೇಳಿದರೆ, ಒಂದು ಹಂತದಲ್ಲಿ ವೈರಾಗ್ಯ ಬರಬೇಕು, ವೈರಾಗ್ಯದಿಂದಲೇ ಅವನಿಗೆ ಜ್ಞಾನ ವೃದ್ಧಿ ಆಗುವಂತಹದ್ದು. ಹಾಗಾಗಿ ಒಂದು ಮಾತಿದೆ ಭಾಗವತದಲ್ಲಿ, ಮುಂದದು ಪಂಚಮಸ್ಕಂದದಲ್ಲಿ ಈ ಮಾತು ಬರ್ತದೆ. ಯಾರಿಗೆ ವಿಷಯ ವಸ್ತುಗಳ ಬಗ್ಗೆ ವೈರಾಗ್ಯ ಚಿಂತನೆ ಬರಲಿಲ್ಲ ಅಂಥವನಿಗೆ ಸಾಕ್ಷಾತ್ ದೇವತೆಗಳು ಬಂದು ಭಗವಂತನನ್ನು ಕುರಿತು ಮಾತನ್ನಾಡಿದರೆ ಅದು ಕಿವಿಗೆ ಹಿಡಿಸೋದಿಲ್ಲ ಅಂತ ಒಂದು ಮಾತನ್ನು ಭಾಗವತ ಮುಂದೆ ಹೇಳ್ತದೆ. ಹಾಗಾಗಿ ವೈರಾಗ್ಯ ಅತ್ಯಂತ ಅವಶ್ಯಕವಾದ ಮೆಟ್ಟಿಲು. ಇದು ಬರಬೇಕು ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಸ್ವತಃ ತಾನು ಅದನ್ನು ಭಗವಂತ ಪ್ರದರ್ಶಿಸಿದ. ನಿಜವಾಗಿ ಇದು ಭಗವಂತನಿಗೆ ಅಸಾಧ್ಯವಾದದ್ದಲ್ಲ. ವಿರಾಗಿಗಳಾಗಿರಬೇಕು ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಭಗವಂತ ಸ್ವತಃ ತಾನು ವಿರಕ್ತನಂತೆ ತೋರಿಸಿಕೊಂಡ. ಅದಕ್ಕಿಂತ ಮೊದಲು ಹೇಗಿದ್ದ ಕೃಷ್ಣ ಎನ್ನುವುದನ್ನು ಉದ್ಧವ ನೆನಪಿಸಿಕೊಳ್ತಾನೆ. ಸ್ನಿಗ್ಧ ಸ್ಮಿತಾವಲೋಕೇನ ವಾಚಾ ಪೀಯೂಷ ಕಲ್ಪಯ ಚರಿತ್ರೇಣ ಅನವದ್ಯೇನ ಶ್ರೀನಿಕೇತೇನ ಚಾತ್ಮನ ಅಂತ. ಈ ವಿರಕ್ತನಾಗಿ ಭಗವಂತ ಹೇಗೆ ಬದುಕಿದ ಕೇಳಿದರೆ, ಅವನ ಒಂದೊಂದು ಮಾತು ಅದು ಅಮೃತಕ್ಕೆ ಸದೃಶವಾಗಿತ್ತು ಅಂತ ಉದ್ಧವ ಹೇಳ್ತಾನೆ. ವಾಚಾ ಪೀಯೂಷ ಕಲ್ಪಯ, ಅಮೃತಕ್ಕೆ ಸದೃಶವಾದಂಥ ಮಾತುಗಳನ್ನು ಕೃಷ್ಣ ಆಡ್ತಾ ಇದ್ದ. ಅವನ ಅವಲೋಕನ, ಅವನ ನೋಟ ಹೇಗಿತ್ತು ಕೇಳಿದರೆ, ಸ್ನಿಗ್ಧ ಸ್ಮಿತಾವಲೋಕೇನ, ಮಾತನಾಡೋದಕ್ಕಿಂತ ಮೊದಲು, ಮುಖ ನೋಡೋದಕ್ಕಿಂತ ಮೊದಲು ಕೃಷ್ಣ ನಗಾಡ್ತಾ ಇದ್ದ. ಕೃಷ್ಣ ಇನ್ನೊಬ್ಬರನ್ನು ನೋಡಬೇಕು ಅಂತಿದ್ರೆ ಮೊದಲು ಮಂದಸ್ಮಿತನಾಗಿ ಕೃಷ್ಣ ಮುಗುಳ್ನಗೆಯನ್ನು ಹೊತ್ತು ಇನ್ನೊಬ್ಬರನ್ನು ನೋಡ್ತಾ ಇದ್ದ. ಜೊತೆಯಲ್ಲಿ ಸ್ನಿಗ್ಧವಾದ ಮಾತುಗಳು, ಆ ಮಾತಿನಲ್ಲಿ ಪ್ರೀತಿಗಳು ತುಂಬಿತ್ತು, ಪ್ರೀತಿ ತುಂಬಿದವಂತಹ ಮಾತುಗಳು. ಜೊತೆಯಲ್ಲಿ ಸ್ಮಿತ ಪೂರ್ವಾಭಿಲಾಷಿ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ರಾಮಚಂದ್ರ ಹೇಗಿದ್ದ ಕೇಳಿದರೆ ಸ್ಮಿತ ಪೂರ್ವಾಭಿಭಾಷೀಚ ಅಂತ ರಾಮನ ಒಂದು ನಡತೆಯನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ರಾಮದೇವರು ಮಾತನಾಡೋದು ಹೇಗೆ ಮಾತಾಡ್ತಿದ್ರು ಕೇಳಿದರೆ, ಮಾತನಾಡುವುದಕ್ಕಿಂತ ಮೊದಲು ರಾಮದೇವರ ಮುಖದಲ್ಲಿ ಮಂದಹಾಸ ಮಿನುಗ್ತಾ ಇತ್ತಂತೆ. ಅದೇ ರೀತಿ ಕೃಷ್ಣನನ್ನು ಹೇಳುವಾಗ ಉದ್ಧವ ಹೇಳ್ತಾನೆ, ಸ್ನಿಗ್ಧ ಸ್ಮಿತಾವಲೋಕೇನ ಅಂತ. ಮೊದಲು ಮಾತಿನಲ್ಲಿ ಪ್ರೀತಿ ತುಂಬಿತ್ತು, ಮಾತನಾಡುವ ಸಂದರ್ಭದಲ್ಲಿ, ಮುಖ ನೋಡುವ ಸಂದರ್ಭದಲ್ಲಿ ಕೃಷ್ಣ ಮೊದಲಿಗೆ ಮುಗುಳ್ನಗೆ ನಕ್ಕು ಮತ್ತೆ ಮಾತನಾಡ್ತಾ ಇದ್ದ. ಮಾತುಗಳಂತೂ ಅಮೃತಕ್ಕೆ ಸದೃಶವಾಗಿತ್ತು.
ಇಂತಹ ಚರಿತ್ರೇಣ ಅನವದ್ಯೇನ ತನ್ನ ನಿರ್ದುಷ್ಟವಾದಂತಹ ಚರಿತೆಗಳ ಮೂಲಕ ಇಡೀ ಲೋಕವನ್ನು ರಮಿಸಿದಂತಹ ಕೃಷ್ಣ ವಿರಕ್ತನಂತೆ ಕಾಣಿಸಿಕೊಂಡ. ಆ ವಿರಕ್ತಿಯ ಒಂದು ಹಂತದಲ್ಲಿ ಏನಾಯಿತು ಅಂದರೆ ಎಲ್ಲರನ್ನೂ ಸಹ ಕೃಷ್ಣ ಪ್ರವಾಸಕ್ಕೆ ಹೋಗೋಣ ಅಂತ ಕರೆದುಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲೇನೆ ಸ್ವಲ್ಪ ಅಹಂಕಾರಯುಕ್ತರಾದಂತಹ ಈ ಯಾದವರು ಒಂದು ಸಾಂಬನಿಗೆ ಒಂದು ಗರ್ಭಿಣಿಯ ವೇಷವನ್ನು ಹಾಕಿ ಗರ್ಗರ ಹತ್ರ ಕರ್ಕೊಂಡು ಹೋಗ್ತಾರೆ, ಗರ್ಗ ಮುನಿಗಳ ಹತ್ರ. ನಿಜವಾಗಿ ಹುಡುಗ ಸಾಂಬನಿಗೆ ಹುಡುಗಿಯ ವೇಷವನ್ನು ಹಾಕಿ ಅವಳ ಹೊಟ್ಟೆಯಲ್ಲಿ ಕೆಲವು ವಸ್ತುಗಳನ್ನು ತುಂಬಿ ಗರ್ಗರ ಹತ್ರ ಹೋಗಿ ಯಾದವರು ಹೇಳ್ತಾರೆ, ನಮ್ಮಲ್ಲಿ ಒಬ್ಬಳು ಗರ್ಭಿಣಿ ಸ್ತ್ರೀ ಇದ್ದಾಳೆ, ಇವಳಿಗೆ ಹುಟ್ಟುವ ಮಗು ಯಾವುದು ಅಂತ ಗರ್ಗರ ಹತ್ತಿರ ಪ್ರಶ್ನೆ ಮಾಡ್ತಾರೆ ಆ ಯಾದವರು. ಕ್ರೀಡದ್ವಿಹಿ ಮುನಯಃ ಶೇಪು ಭಗವನ್ ಮತ ಕೋವಿದಾಹ ಅಂತ. ಆ ಸಂದರ್ಭದಲ್ಲಿ ಗರ್ಗ ಮೊದಲಾದ ಮುನಿಗಳಿಗೆ ಗೊತ್ತಾಯಿತು, ಭಗವನ್ ಮತ ಕೋವಿದಾಹ, ಭಗವಂತನ ಸಂಕಲ್ಪ ಏನು ಅಂತ ಋಷಿಗಳಿಗೆ ಗೊತ್ತಿತ್ತು. ಹಾಗಾಗಿ ಅವರು ಶೇಪು ಕೃಷ್ಣನ ವಂಶದವರಾದಂಥ ಯಾದವರಿಗೆ ಆ ಋಷಿಗಳು ಶಾಪವನ್ನು ಕೊಟ್ಟರು. ಇನ್ನು ಈ ಹುಡುಗಿ ಹೆರುವುದು ಮಗುವನ್ನಲ್ಲ, ಒಂದು ನಿಮ್ಮ ಕುಲವನ್ನು ನಾಶ ಮಾಡುವಂಥ ಒಂದು ವಸ್ತುವನ್ನು ಈಕೆ ಹಡಿತಾಳೆ ಅಂತ ಅವರು ಶಾಪವನ್ನು ಕೊಟ್ಟರು. ಅದೇ ಮುಂದೆ ಒಂದು ಒನಕೆಯ ಚೂರಾಗಿ ಸಮುದ್ರದಲ್ಲಿ ಸೇರಿ ಹೋಗ್ತದೆ. ಅದು ಒಂದು ದೊಡ್ಡ ಬೇರೆ ಘಟನೆ ಅದು. ಅಂತೂ ಅಲ್ಲಿದ್ದಂಥ ಒಂದು ವಸ್ತುವಿನಿಂದಲೇ ಮುಂದೆ ಅದು ಮೈರೆ ಎನ್ನುವ ಒಂದು ಸೋಮಲತೆಯ ರೀತಿಯಲ್ಲಿ ಒಂದು ಬಳ್ಳಿ ಬೆಳೀತದೆ. ಆ ಬಳ್ಳಿಯನ್ನು ಹಿಡಿದುಕೊಂಡು ಮುಂದವರು ಯಾದವರು ಪರಸ್ಪರ ಹೊಡೆದಾಡಿಕೊಳ್ತಾರೆ. ಅಂತೂ ಆ ಋಷಿಗಳು ಶಾಪವನ್ನು ಕೊಡುವಾಗ ಭಗವತ್ ಸಂಕಲ್ಪವನ್ನು ಅರಿತು ಭಗವಂತನ ಸಂಕಲ್ಪ ಹೀಗಿದೆ, ಯಾದವರು ಪರಸ್ಪರ ಹೊಡೆದಾಡಿಕೊಳ್ಳಬೇಕು ಅಂತ ಇದಕ್ಕೆ ಒಂದು ನಾಂದಿಯಾಗುವ ರೀತಿಯಲ್ಲಿ ಆ ಋಷಿಗಳು ಶಾಪವನ್ನು ಕೊಟ್ಟರು. ಸರಿ ಅಂತ ಕೃಷ್ಣ ಎಲ್ಲರನ್ನೂ ಸಹ ಪ್ರಭಾಸ ಕ್ಷೇತ್ರಕ್ಕೆ ಕರೆದುಕೊಂಡು ಹೋದ. ಸಾಯುವುದಕ್ಕಿಂತ ಮೊದಲು ಯಾದವರ ಮೇಲೆ ಕೃಷ್ಣನಿಗೆ ಎಷ್ಟು ಪ್ರೀತಿ ಇತ್ತು ಕೇಳಿದರೆ, ಎಲ್ಲ ಯಾದವರಿಗೆ ಕೃಷ್ಣ ದಾನವನ್ನು ಮಾಡಬೇಕು ಅಂತ ಹೇಳಿದಂತೆ. ತತ್ರ ಸ್ನಾತ್ವಾ ಪಿತॄನ್ ದೇವಾನ್ ಋಷಿಂಶ್ಚೈವ ತದಂಭಸಾಂ ತರ್ಪಯಿತ್ವಾಥ ವಿಪ್ರೇಭ್ಯ ಗಾವೋ ಬಹುಗುಣಾದದುಹು ಅಂತ ಆ ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಬೇರೆ ಬೇರೆ ಪಿತೃಗಳಿಗೆ ತರ್ಪಣ, ದೇವತೆಗಳಿಗೆ ತರ್ಪಣ, ಋಷಿಗಳಿಗೆ ತರ್ಪಣ ಅಂತ ಏನೊಂದು ಬ್ರಹ್ಮಯಜ್ಞದ ಕಲ್ಪನೆ ಇದೆ, ಅದೆಲ್ಲವನ್ನು ಕೃಷ್ಣ ಮಾಡಿಸಿದ. ಅಷ್ಟೇ ಅಲ್ಲ, ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ದಾನ ಮಾಡಿ ಅಂತ ಯಾದವರಿಗೆ ಹೇಳಿದ. ಅಂದರೆ ಒಬ್ಬ ಕೃಷ್ಣ ಗರುಡ ಪುರಾಣದಲ್ಲಿ ಇದನ್ನೇ ಹೇಳಿದ್ದು, ಸಾಯುವುದಕ್ಕೆ ಸಿದ್ಧನಾದಂಥ ಮನುಷ್ಯ ಏನೆಲ್ಲ ಸಾಧ್ಯವೋ ಅಷ್ಟನ್ನು ದಾನ ಮಾಡಿ ಸಾಯಬೇಕು ಅಂತ ಗರುಡ ಪುರಾಣ ಹೇಳ್ತದೆ. ಇದನ್ನು ಕೃಷ್ಣ ಸ್ವತಃ ಯಾದವರಲ್ಲಿ ತೋರಿಸಿಕೊಟ್ಟ. ಎಲ್ಲವನ್ನೂ ದಾನ ಮಾಡಿ ಅಂತ ಯಾದವರಿಗೆ ಕೃಷ್ಣ ಹೇಳಿದ್ದಂತೆ. ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂಸಿ ಅಜಿನ ಕಂಬಲಾನ್ ಹಯಾನ್ ಸರ್ಥಾನ್ ಇಭಾನ್ ಕನ್ಯಾಂ ಧರಾಂ ವೃತ್ತಿಕರೀಮಪಿ ಅಂತ ಅನ್ನಂಚ ಉರುಡಸಂ ತೇಭ್ಯ ದತ್ವಾ ಭಗವತರ್ಪಣಂ ಅಂತ ಉದ್ಧವ ಹೇಳ್ತಾನೆ. ಆ ಯಾದವರಿಂದ ಎಷ್ಟು ಸಾಧ್ಯವೋ ಅಷ್ಟು ದಾನವನ್ನು ಕೃಷ್ಣ ಮಾಡಿಸಿದ. ಹಿರಣ್ಯ, ರಜತ, ಹಾಸಿಗೆ, ಬಟ್ಟೆಗಳನ್ನು, ಸ್ವತಃ ಕುದುರೆ ಮೊದಲಾದಂತಹ ಸಾಮಗ್ರಿಗಳನ್ನು, ಷಡ್ರಸೋಪೇತವಾದಂಥ ಭೋಜನವನ್ನು ಆತ ಯಾದವರ ಮೂಲಕ ದಾನ ಮಾಡಿಸಿದ. ಇದೆಲ್ಲ ಬೇಕಂತ ಮಾಡಿಸಿದ್ದಲ್ಲ, ಬೇಕು ಅಂತಲೇ ಕೃಷ್ಣ ಮಾಡಿಸಿದ್ದು. ಅಂದರೆ ಮುಂದೆ ಮುಮೂರ್ಷುವಾದ ವ್ಯಕ್ತಿ ಯಾವುದನ್ನು ದಾನ ಮಾಡ್ತಾನೋ ಅವನಿಗೆ ಪ್ರಯಾಣ ಕಾಲದಲ್ಲಿ ಪರಲೋಕದ ಯಾತ್ರೆಯಲ್ಲಿ ಅದು ಉಪಸ್ಥಿತವಾಗ್ತದೆ. ಈ ದೃಷ್ಟಿಯಿಂದ ಯಾದವರ ಮೂಲಕ ಕೃಷ್ಣ ಅದನ್ನು ಸ್ವತಃ ಮಾಡಿ ತೋರಿಸಿದ. ಇದು ಲೋಕಗುರುವಿನ ಒಂದು ನಡೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಗುರುವಾದವ ಹೇಳಬೇಕು ಅಷ್ಟೇ ಅಲ್ಲ, ಸ್ವತಃ ಅದನ್ನು ತಾನು ನಡೆಸ್ಕೋಬೇಕು, ಜೊತೆಯಲ್ಲಿ ತನ್ನ ಅನುಚರದ ಮೂಲಕ ಅದನ್ನು ಮಾಡಿಸಿಕೊಳ್ಬೇಕಾಗ್ತದೆ. ಇದನ್ನು ಕೃಷ್ಣ ಇಲ್ಲಿ ಮಾಡಿಸಿದ. ಹೀಗೆ ಕೃಷ್ಣನ ಒಂದು ಸಂಕಲ್ಪಕ್ಕನುಗುಣವಾಗಿ ಯಾದವರ ಸಂಹಾರದ ಒಂದು ಕ್ಷಣ ಗಣನೆ ಆರಂಭವಾಗಿದೆ. ಕೃಷ್ಣನ ಅನುಜ್ಞೆಯ ಮೇರೆಗೆ ಆ ಯಾದವರು ಎಲ್ಲವನ್ನು ಮಾಡಿದವರು ಕೊನೆಗೆ ಕೃಷ್ಣನ ಅನುಮತಿಯನ್ನೇ ಪಡೆದೇ ವಾರುಣಿಯನ್ನು, ಆ ಸುರೆಯನ್ನು ಪಾನ ಮಾಡ್ತಾರೆ. ತಯಾ ವಿಭ್ರಂಶಿತ ಜ್ಞಾನಾಹಂ, ಆ ಸುರೆಯನ್ನು ಕುಡಿದಂತಹ ಯಾದವರು ಜ್ಞಾನವನ್ನು ಕಳೆದುಕೊಂಡರು. ತಾವು ಯಾರು ಎನ್ನುವುದನ್ನೇ ಯಾದವರು ಮರೆತು ಬಿಡ್ತಾರೆ. ದುರುಕ್ತೈಹಿ ಮಮ ಪಸ್ಪೃಶುಹುಂ, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಆರಂಭಿಸ್ತಾರೆ. ಕುಡುಕರ ಮಾತುಗಳು ನಮ್ಗೆ ಗೊತ್ತಿದೆ. ಅದೇ ರೀತಿ ಯಾದವರು ಸಹ ಆ ಕೆಟ್ಟ ಒಂದು ಪಾನ ಮಾಡಿದ್ದರಿಂದಾಗಿ ಇಂಥ ಒಂದು ಸನ್ನಿವೇಶಕ್ಕೊಳಗಾಗ್ತಾರೆ. ಮರ್ಮ ಪ್ರಸ್ಪೃಶುಹುಂ, ಪರಸ್ಪರ ಹೊಡೆದಾಡಿಕೊಳ್ಳುವುದಕ್ಕೆ ಯಾದವರು ಆರಂಭ ಮಾಡ್ತಾರೆ. ತೇಷಾಂ ಮೈರೇಯ ದೋಷೇಣ ವಿಷಮೀಕೃತ ಚೇತಸಾಂ ನಿಂ ಲೋಚಯತಿ ರಸೌ ರವೌ ಆಸೀತು ವೇಣೂನಾಮಿವ ಮರ್ದನಂ ಅಂತ ಆ ಮೈರೇಯವನ್ನು, ಸುರೆಯನ್ನು ಪಾನ ಮಾಡಿದ್ರಿಂದ ಮನಸ್ಸು ವಿಕ್ಷಿಪ್ತವಾಯಿತು ಯಾದವರದ್ದು. ಅದೇ ಸಂದರ್ಭದಲ್ಲಿ ಸೂರ್ಯ ಮುಳುಗಿದ. ಸೂರ್ಯ ಮುಳುಗುವ ಹೊತ್ತಿಗೆ ಇವರು ಪರಸ್ಪರ ಹೊಡೆದಾಡಿಕೊಳ್ಳುವುದಕ್ಕೆ ಆರಂಭಿಸಿದರು ಅಂತ ಒಂದು ರೀತಿಯಲ್ಲಿ ಕತ್ತಲೆಯ ಸಮಯ, ಮುಸ್ಸಂಜೆಯ ಸಮಯದಲ್ಲಿ ರವಿ ಅಸ್ತಂಗತನಾದ.
ಆ ಮೂಲಕ ಯಾದವರ ಸಂಹಾರಕ್ಕೆ ಒಳ್ಳೆಯ ವೇದಿಕೆ ಸಿದ್ಧವಾಯಿತು. ಇದೆಲ್ಲವನ್ನು ಸ್ವತಃ ಕೃಷ್ಣ ನೋಡಿದ ಅಂತ ಉದ್ಧವ ಹೇಳ್ತಾನೆ. ನೋಡ್ತಾನೆ, ಭಗವನ್ ಆತ್ಮಮಾಯಾಯ ಗತಿಂ ತಾಂ ಅವಲೋಕ್ಯ ಸಹ ಸ್ವರಸ್ವತೀಂ ಉಪಸ್ಪೃಶ್ಯ ವೃಕ್ಷಮೂಲಂ ಉಪಾವಿಶತು ಅಂತ. ಇಷ್ಟನ್ನು ಕೃಷ್ಣ ನೋಡಿದ. ಸ್ವತಃ ತನ್ನ ಕಣ್ಣೆದುರಿಗೆ ಇಂಥ ಘಟನೆಗಳು ನಡೀತದೆ ಅಂತ ಗೊತ್ತಿದ್ರೂ ಸಹ ಯಾವುದನ್ನೂ ಕೃಷ್ಣ ತಲೆಗೆ ಹಚ್ಚಿಕೊಳ್ಳಲಿಲ್ಲ. ನಿರ್ವಿಕಾರನಾದ ವ್ಯಕ್ತಿಯಂತೆ, ಅಂದರೆ ಮೂರನೇ ವ್ಯಕ್ತಿಯ ಹಾಗೆ ತನ್ನವರೇ ಹೊಡೆದಾಡಿಕೊಳ್ಳುವುದನ್ನು ಕೃಷ್ಣ ನೋಡ್ತಾನೆ. ಇದು ನಡೆಯುವಂತಹದ್ದು ಮುಂದೆ 26 ವರ್ಷಗಳ ಬಳಿಕ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ವ್ಯಾಖ್ಯಾನಕಾರರು ಹೇಳ್ತಾರೆ. ಕೃಷ್ಣ ಏನು ಮಾಡಿದ್ದ ಕೇಳಿದರೆ, ಉದ್ಧವನನ್ನ ಬಳಿಗೆ ಕರೆಸಿ, ನೋಡು ಉದ್ಧವ, ಇನ್ನೊಂದು 26 ವರ್ಷಗಳ ಬಳಿಕ ಯಾದವರು ಪರಸ್ಪರ ಹೊಡೆದಾಡಿಕೊಳ್ತಾರೆ. ನೀನು ಮಾತ್ರ ಸಾಯಲಿಕ್ಕಿಲ್ಲ, ನೀನು ಮಾತ್ರ ಸಾಯಬಾರ್ದು. ನಿನಗೆ ನಾನು ಜ್ಞಾನವನ್ನು ಉಪದೇಶವನ್ನು ಮಾಡ್ತೇನೆ. ಅದನ್ನು ನೀನು, ಆ ಜ್ಞಾನವನ್ನು ಹೊತ್ತುಕೊಂಡು ನೀನು ಬದರಿಯ ಕ್ಷೇತ್ರದಲ್ಲಿ ಯಮುನಾ ನದಿಯ ತೀರದಲ್ಲಿ ಕಲಾಪ ಎನ್ನುವ ಗ್ರಾಮ ಇದೆ, ಅಲ್ಲಿ ನೀನು ಹೋಗಿ ಅಲ್ಲಿರತಕ್ಕ ಜ್ಞಾನಿಗಳಿಗೆ ಉಪದೇಶವನ್ನು ಮಾಡಬೇಕು ಅಂತ ಉದ್ಧವನಿಗೆ ಕೃಷ್ಣ ಒಂದು ಮಾತನ್ನು ಹೇಳಿದ್ದ. ಆ ಸಂದರ್ಭದಲ್ಲಿ ಅದನ್ನು ಉದ್ಧವ ನಡೆಸಿಕೊಡ್ತಾನೆ. ಹೇಗೆ ನಡೆಸಿಕೊಡ್ತಾನೆ ಕೇಳಿದರೆ, ಆವಾಗ ಕೃಷ್ಣನನ್ನು ಉದ್ಧವ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇದ್ದ. ಹಾಗಾಗಿ ಒಂದು ಹಂತದಲ್ಲಿ ಈ ಯಾದವರು ಪರಸ್ಪರ ಹೊಡೆದಾಡಿಕೊಳ್ಳುವಾಗ ಉದ್ಧವ ಆ ಸಂದರ್ಭದಲ್ಲಿ ಉಪಸ್ಥಿತಿ ಇರುವುದಿಲ್ಲ. ಕೃಷ್ಣ ಇದನ್ನು ಘಟನೆಗಳನ್ನು ನೋಡಿ, ಅದೇ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯದುಗಳು ಪರಸ್ಪರ ಹೊಡೆದಾಡಿಕೊಂಡು ಕೃಷ್ಣ ಏಕಾಂತದಲ್ಲಿ ಒಂದು ಕಡೆ ಇರ್ತಾನೋ ಆ ಸಂದರ್ಭದಲ್ಲೇನೆ ಪುನಃ ಬದರಿಕಾಶ್ರಮದಿಂದ ಮತ್ತೊಮ್ಮೆ ಉದ್ಧವ ವಾಪಸ್ ಬರ್ತಾನೆ. ಇವಾಗ ಮುಂದಿನ ಮಾತುಗಳೆಲ್ಲವೂ ಸಹ ಕೃಷ್ಣನ ಯದುಗಳ ಸಂಹಾರ ನಡೆದ ಬಳಿಕ ಕೃಷ್ಣ ಹೇಗಿದ್ದ ಎನ್ನುವುದನ್ನು ಉದ್ಧವ ಇವಾಗ ತಿಳಿಸ್ತಾನೆ. ಇಷ್ಟು ತನಕ ಹೇಳಿದ್ದು ಮುಂದೆ ಹೀಗಾಗ್ತದೆ ಅಂತ ಕೃಷ್ಣ ತನಕ ಹೇಳಿದ್ದ ಅಂತ ಹೇಳಿದ್ದು. ಮುಂದಿನ ಎರಡು ಘಟನೆಗಳು ಹೇಗಿದೆ ಕೇಳಿದರೆ, ಸ್ವತಃ ಯಾದವರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಕೃಷ್ಣ ಇವಾಗ ಒಂದು ರೀತಿಯಲ್ಲಿ ಎಲ್ಲವನ್ನು ನೋಡಿ ಅತ್ಯಂತ ನಿರ್ವಿಕಾರ ಚಿತ್ತದಿಂದ ಒಂದು ಕಡೆ ವಾಸ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲೇನೆ ಬದರಿಕಾಶ್ರಮಕ್ಕೆ ಹೋದಂತಹ ಉದ್ಧವ ಮತ್ತೆ ಕೃಷ್ಣನನ್ನು ಭೇಟಿ ಮಾಡ್ತಾನೆ. ಇದು ಭಗವಂತನ ಸಂಕಲ್ಪ ಆಗಿತ್ತು ಅಂತ ಉದ್ಧವ ಹೇಳ್ತಾನೆ. ಅಹಂಚೋಕ್ತೋ ಭಗವತಾ ಪ್ರಪನ್ನಾರ್ತಿ ಹರೇಣ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೂರ್ಷುಣ ಅಂತ. ತನ್ನ ಕುಲವನ್ನು ಸಂಹಾರ ಮಾಡಬೇಕು ಎನ್ನುವ ಇಚ್ಛೆಯಿಂದ ಕೃಷ್ಣ ಉದ್ಧವನನ್ನು ಬದರಿಗೆ ಕಳುಹಿಸಿಕೊಟ್ಟ. ಆದರೆ ನಾನು ಭಗವಂತನ ಮನಸ್ಸಿನ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಂಡು, ಅಂದರೆ ಭಗವಂತನಿಗೆ ಉಪದೇಶವನ್ನು ಮಾಡಿದ್ದಾನೆ, ಇನ್ನೊಂದು ಸಲ ತಾನು ಭಗವಂತನ ಉಪದೇಶನ ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಉದ್ಧವ ಕೃಷ್ಣನನ್ನು ಭೇಟಿ ಮಾಡ್ತಾನೆ. ಕೃಷ್ಣ ತನ್ನವರನ್ನು ಸಂಹಾರಗೊಳಿಸಿ ಒಂದು ಕಡೆ ಹೊರಟಿದ್ದಾನೆ. ಅಂಥ ಸಂದರ್ಭದಲ್ಲಿ ತಾನು ಭಗವಂತನನ್ನು ಅನುಸರಿಸಿದೆ ಅಂತ ಉದ್ಧವ ಇವಾಗ ವಿದುರನಿಗೆ ಹೇಳ್ತಾನೆ. ಪೃಷ್ಠತಃ ಅನ್ನಗಮಂ ಭರ್ತು ಪಾದ ವಿಶ್ಲೇಷಣ ಅಕ್ಷಮಃ. ತನಗೆ ಬದರಿಗೆ ಹೋಗಲಿಕ್ಕೆ ಆಜ್ಞೆ ಇದ್ದರೂ ಸಹ ಅದನ್ನು ನಾನು ಒಂದು ರೀತಿಯಲ್ಲಿ ಆಂಶಿಕವಾಗಿ ಮುಗಿಸಿದ್ರೂ ಸಹ ಮತ್ತೆ ನಾನು ಭಗವಂತನ ಒಂದು ವಿರಹವನ್ನು ತಡೆಯಲಾರದೆ ನಾನು ಭಗವಂತನನ್ನು ಅನುಸರಿಸಿದೆ. ತಾನು ಭಗವಂತನ ಒಂದು ಕಡೆ ಕುಳಿತದ್ದನ್ನು ನೋಡಿದೆ ಅಂತ ಉದ್ಧವ ಹೇಳ್ತಾನೆ. ಅದ್ರಾಕ್ಷಂ ಏಕಂ ಆಸೀನಂ ವಿಚಿನ್ನಂ ದಯಿತಂ ಪತಿಂ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಂ ಕೇತಂ ಅಕೇತನಂ ಅಂತ ತಾನು ಎಲ್ಲಿ ಕೃಷ್ಣನನ್ನು ಕಂಡೆ ಅಂತ ಉದ್ಧವ ಹೇಳ್ತಾನೆ. ಒಂದು ಕಡೆ ಏಕಾಂಗಿಯಾಗಿ ಕೃಷ್ಣ ಕುಳಿತುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಹೇಗಿದ್ದ ಅಂದರೆ ಶ್ರೀನಿಕೇತಂ, ಅವನ ಮುಖದಲ್ಲಿ ಯಾವ ರೀತಿಯ ಕಾಂತಿ ಕಳೆಗುಂದಿದ್ದು ನಾನು ನೋಡಲಿಲ್ಲ. ಎಲ್ಲ ರೀತಿಯ ಕಾಂತಿಯಿಂದಲೂ ಭಗವಂತ ಶೋಭಿಸ್ತಾ ಇದ್ದಾನೆ. ಸರಸ್ವತಿಯ ಒಂದು ತೀರದಲ್ಲಿ ಭಗವಂತ ಆಸೀನನಾಗಿದ್ದಾನೆ. ಹೇಗಿದ್ದ ಕೃಷ್ಣ ಅಂದರೆ ಶ್ಯಾಮಾವದಾತಂ ವಿರಜಂ ಪ್ರಶಾಂತ ಅರುಣಲೋಚನಂ ದೋರ್ಭಿಶ್ಚತುರ್ಭಿರ್ವಿಜಿತಂ ಪೀತ ಕೌಶಾಂಬರೇಣ ಚ ಅಂತ. ಆ ಸರಸ್ವತಿಯ ತೀರದಲ್ಲಿ ವೃಕ್ಷ ಮೂಲದಲ್ಲಿ ಒಂದು ಅಶ್ವತ್ಥ ವೃಕ್ಷ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಂದು ಮರದ ಕೆಳಗಡೆ ಕೃಷ್ಣ ಆಸೀನನಾಗಿದ್ದಾನೆ. ಯಾವ ರೀತಿಯಲ್ಲಿಯೂ ಮುಖದಲ್ಲಿ ವಿಕಾರ ಇಲ್ಲ. ತನ್ನವರನ್ನು ಕಳೆದುಕೊಂಡೆ ಎನ್ನುವ ಬೇಸರ ಕೃಷ್ಣನಿಗಿಲ್ಲ. ಶ್ಯಾಮಾವದಾತಂ, ಅತ್ಯಂತ ನೀಲಮೇಘ ವರ್ಣದಂತೆ ಶ್ಯಾಮ ಬಣ್ಣವುಳ್ಳವನಾಗಿದ್ದಾನೆ. ಅದರಲ್ಲಿಯೂ ಭಗವಂತ ಶೋಭಿಸ್ತಾ ಇದ್ದಾನೆ. ವಿರಜಂ, ಮನಸ್ಸಿನಲ್ಲಿ ಯಾವ ಚಿಂತೆಯೂ ಇಲ್ಲ. ಪ್ರಶಾಂತ ಅರುಣಲೋಚನಂ, ಮುಖದಲ್ಲಿ ಆಗಲಿ ಕಣ್ಣಿನಲ್ಲಾಗಲಿ ಯಾವ ಚಿಂತೆಯನ್ನೂ ಭಗವಂತ ವ್ಯಕ್ತಪಡಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ದೋರ್ಭಿಹಿ ಚತುರ್ಭಿರ್ ವಿದಿತಂ ಅಂತ 4 ಭುಜಗಳನ್ನು ಕೃಷ್ಣ ಹೊಂದಿದ್ದ ಅಂತ ಉದ್ಧವ ಹೇಳ್ತಾನೆ. ಅಂದರೆ ಕೃಷ್ಣ ಹುಟ್ಟಿದ್ದು ಹಾಗೇನೆ 4 ಭುಜಗಳನ್ನು ಧರಿಸಿಕೊಂಡೇ ಕೃಷ್ಣ ಭೂಮಿಯಲ್ಲಿ ಮೊದಲು ಕಾಣಿಸಿಕೊಂಡದ್ದು ಕಾರಾಗೃಹದಲ್ಲಿ ದೇವಕಿ ಮಗನಾಗಿ. ಕೊನೆಯ ಹಂತದಲ್ಲಿಯೂ ಸಹ ಕೃಷ್ಣ ಚತುರ್ಭುಜಧಾರಿಯಾಗಿಯೇ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸ್ತಾನೆ. ಇದು ಸಾಮಾನ್ಯವಾಗಿ ದೇವತೆಗಳು ಹೀಗಿರ್ತಾರೆ.
ಸಾಮಾನ್ಯವಾಗಿ ದೇವತೆಗಳಿಗೆ ಚತುರ್ಭುಜ ಎನ್ನುವುದು ಸಿದ್ಧವಾದ ಸಂಗತಿ. ಭಗವಂತನಿಗೂ ಸಹ ಸಾಮಾನ್ಯವಾಗಿ ಚತುರ್ಭುಜಗಳಿರುವಂತಹದ್ದು. ಅಂತಹ ಕೃಷ್ಣ ಹುಟ್ಟುವಾಗ ಹೇಗೆ ಚತುರ್ಭುಜಧಾರಿಯಾಗಿದ್ನೋ ಅದೇ ರೀತಿಯಲ್ಲಿ ಭಗವಂತ ಚತುರ್ಭುಜಧಾರಿಯಾಗಿ ಕೃಷ್ಣ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ತಾನೆ. ಪೀತ ಕೌಶಾಂಬರೇಣ ಚ, ಶುದ್ಧವಾದ ಪೀತ ಬಣ್ಣದ ಅರಶಿನ ಬಣ್ಣದ ಒಂದು ರೇಷ್ಮೆ ವಸ್ತ್ರವನ್ನು ಭಗವಂತ ಧರಿಸಿದ್ದ. ಹೇಗಿದ್ದ ಅಂದರೆ ವಾಮ ಊರೌ ಅಧಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ ಅಪಾಶ್ರಿತ ಅರ್ಭಕಾವಸ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ ಅಂತ ಒಂದು ಅಪಾಶ್ರಿತ ಅರ್ಭಕಾವಸ್ಥಂ ಅಂತ ಉದ್ಧವ ಹೇಳ್ತಾನೆ. ಒಂದು ಚಿಕ್ಕ ಮಗುವಿನ ಅವಸ್ಥೆಯನ್ನು ಕೃಷ್ಣ ಅಲ್ಲಿ ತೋರಿಸಿದಂತೆ. ಚಿಕ್ಕ ಮಗು ಹೇಗಿರ್ತದೆ ಅಂದರೆ ಸಾಮಾನ್ಯವಾಗಿ ಮಗು ಆಟವಾಡುವಂಥ ವಯಸ್ಸು ಒಂದು ತಿಂಗಳಿಗೆ ಬಂದಾಗ 5-6 ತಿಂಗಳು ಬಂದಾಗ ಮಗು ಹೇಗೆ ಆಟ ಆಡ್ತದೆ ಕೇಳಿದರೆ, ಒಂದು ಎಡ ತೊಡೆಯ ಮೇಲೆ ತನ್ನ ಬಲಕಾಲನ್ನು ಇಟ್ಟು ಆಡ್ತದೆ ಅಥವಾ ಬಲ ತೊಡೆಯ ಮೇಲೆ ಎಡಕಾಲನ್ನು ಇಟ್ಟು ಬೆರಳನ್ನು ಚೀಪುವಂತಹ ಕೆಲಸವನ್ನು ಮಾಡ್ತದೆ. ಅದೇ ರೀತಿ ಕೃಷ್ಣ ತನ್ನ ಬಾಲಲೀಲೆಯನ್ನು ಅಲ್ಲಿ ವ್ಯಕ್ತಪಡಿಸಿದ. ವಾಮ ಊರೌ ಅಧಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ, ತನ್ನ ಬಲಕಾಲನ್ನು ಎಡತೊಡೆಯ ಮೇಲೆ ಇಟ್ಟು ಒಂದು ಚಿಕ್ಕ ಮಗುವಿನ ಒಂದು ಲೀಲೆಯನ್ನು ಭಗವಂತ ಅಲ್ಲಿ ತೋರಿಸಿದ. ಅಶ್ವತ್ಥ ವೃಕ್ಷದ ಮೂಲದಲ್ಲಿ ಕುಳಿತುಕೊಂಡು ತಸ್ಮಿನ್ ಮಹಾಭಾಗವತಃ ದ್ವೈಪಾಯನ ಸುಹೃತ ಸಖ ಲೋಕಾನ್ ಅನುಚರನ್ನ ಸಿದ್ಧ ಆಸಹಾದ ಎದುರಿಚ್ಛಯ ಅಂತ ಆ ಸಂದರ್ಭದಲ್ಲಿ ತಾನು ಅಲ್ಲಿಗೆ ಹೋದೆ. ಇಂಥ ಸಂದರ್ಭದಲ್ಲಿ ತಾನು ಕೃಷ್ಣನನ್ನು ಭೇಟಿ ಮಾಡಿದೆ ಅಂತ ಉದ್ಧವ ಹೇಳ್ತಾನೆ. ಆವಾಗ ತಸ್ಯಾನು ರಕ್ತಸ್ಯ ಮುನೇರ್ ಮುಕುಂದಃ ಪ್ರಮೋದ ಭಾರ ಆನದ ಕಂಧರಸ್ಯ ಆಶೃಣ್ವತಃ ಮಾಂ ಅನುರಾಗಹಾಸಂ ಸಮೀಕ್ಷಯ ವಿಸ್ಮಯನ್ ಉವಾಚ ಅಂತ ಆ ಸಂದರ್ಭದಲ್ಲಿ ತಾನು ಕೃಷ್ಣನ ಬಳಿಗೆ ಹೋದೆ. ಆ ಸಂದರ್ಭದಲ್ಲಿ ನನ್ನ ಅಪೇಕ್ಷೆ ಏನು ಎನ್ನುವುದು ಕೃಷ್ಣನಿಗೆ ಗೊತ್ತಾಯಿತು. ಹಾಗಾಗಿ ನನಗೆ ಉಪದೇಶವನ್ನು ಕೃಷ್ಣ ಮಾಡಿದ ಅಂತ ನಿಜವಾಗಿ ಸ್ವರ್ಗಾರೋಹಣಕ್ಕಿಂತ ಮೊದಲೇ ಎಷ್ಟೋ ವರ್ಷಗಳ ಮೊದಲೇ ಕೃಷ್ಣನಿಗೆ ಉದ್ಧವನಿಗೆ ಕೃಷ್ಣ ಉಪದೇಶವನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ಮತ್ತೆ ಉದ್ಧವ ಭಗವಂತನನ್ನು ವಿಯೋಗವನ್ನು ತಡೆದುಕೊಳ್ಳಲಾಗದೆ, ವಿರಹವನ್ನು ತಡೆದುಕೊಳ್ಳಲಾಗದೆ ಕೃಷ್ಣನ ಬಳಿಗೆ ಉಪದೇಶಕ್ಕೋಸ್ಕರ ಬಂದ. ತನಗೆ ಉಪದೇಶವನ್ನು ಮಾಡಬೇಕು ಅಂತ ಉದ್ಧವ ಬಯಸಿದ. ಅದಕ್ಕೆ ಕೃಷ್ಣ ಸ್ಪಂದಿಸ್ತಾನೆ. ಆಶೃಣ್ವತಃ ಮಾಂ ಅನುರಾಗಹಾಸ ಸಮೀಕ್ಷಯ, ಅತ್ಯಂತ ಅನುರಾಗವುಳ್ಳಂತಹ ಪ್ರೀತಿಯಿಂದ ಕಣ್ಣುಗಳ ಮೂಲಕ ತಾನು ಕೇಳುವ ಹಾಗೆ ಭಗವಂತ ತನಗೆ ಉಪದೇಶವನ್ನು ಮಾಡಿದ ಅಂತ ಆ ಸಂದರ್ಭದಲ್ಲಿ ತನಗೇನು ಉಪದೇಶ ಮಾಡಿದ ಅಂತ ಉದ್ಧವ ನಿರೂಪಿಸ್ತಾನೆ. ತಾನು ಕೇಳಿದ್ದನ್ನು ಇವಾಗ ವಿದುರನಿಗೆ ಹೇಳ್ತಾನೆ. ವೇದಾಹ ಮಂತರ್ ಮನಸ್ಸಿ ಈಪ್ಸಿತಂತೆ ದದಾಮಿ ಯತ್ತದ್ದುರವಾಪಮನ್ಯೇಹಿ ಸತ್ರೇ ಪುರಾವಿಹ ಸೃಜಾಂ ಮನೂನಾಂ ಮತ್ಸಿದ್ಧಿ ಕಾಮೇನ ವಸೋ ತ್ವಯೇಷ್ಟಃ ಅಂತ ಭಗವಂತ ಹೇಳ್ತಾನೆ. ವೇದ ಅಹಂ ಅಂತರ್ಮನಸೀಪ್ಸಿತಂತೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿನಗೆ ನಾನು ಉಪದೇಶವನ್ನು ಮಾಡ್ತೇನೆ. ಈ ಉಪದೇಶ ಎಂತಹದ್ದು ಕೇಳಿದರೆ, ಹಿಂದೆ ನನ್ನನ್ನು ದೇವತೆಗಳು ಅಂದರೆ ಪ್ರಜಾಪತಿಗಳು ನನ್ನನ್ನು ಆರಾಧನೆ ಮಾಡಿದ್ರು ಯಜ್ಞದಲ್ಲಿ. ಆ ಸಂದರ್ಭದಲ್ಲಿ ನಾನು ಸಂತುಷ್ಟನಾಗಿ ಆ ಪ್ರಜಾಪತಿಗಳಿಗೆ ಲೋಕವನ್ನು ಸೃಷ್ಟಿ ಮಾಡಬೇಕು ಎನ್ನುವ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಪ್ರಜಾಪತಿಗಳಿಗೆ ತಾನು ಏನನ್ನು ತಿಳಿಸಿಕೊಟ್ಟಿದ್ದ ರಹಸ್ಯವಾದ ಜ್ಞಾನವನ್ನು ಅದನ್ನು ನಿನಗೆ ಹೇಳ್ತೇನೆ ಅಂತ ಭಗವಂತ ಉದ್ಧವನಿಗೆ ತಿಳಿಸಿಕೊಡ್ತಾನೆ. ಹೀಗೆ ಆ ಉದ್ಧವನ ಒಂದು ಚರಿತೆಯನ್ನು, ಉದ್ಧವನ ಕೇಳಿದ್ದು ಇದರ ಕೃಷ್ಣನ ಕಥೆಯನ್ನು ಅಂತ ಕೇಳಿದ್ದಕ್ಕೆ ಎಲ್ಲ ಘಟನೆಗಳನ್ನು ಸೇರಿಸಿ ಒಂದು ಹಂತದಲ್ಲಿ ಮುಂದೆ ನಡೆದ ಘಟನೆಗಳನ್ನು ಹೇಳಿ ಮತ್ತೆ ತಾನು ಹೇಗೆ ನಡೆದುಕೊಂಡೆ ಎನ್ನುವುದನ್ನು ವಿದುರನಿಗೆ ಉದ್ಧವ ತಿಳಿಸಿಕೊಡ್ತಾನೆ. ಮುಂದೆ ವಿದುರನಿಗೆ ಭಗವಂತ ಏನು ಉಪದೇಶ ಮಾಡಿದ ಎನ್ನುವ ಭಾಗವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ಉದ್ಧವ ಹಾಗೂ ವಿದುರರ ಸಂವಾದವನ್ನು ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.